ಗೋದಲಿಯಲ್ಲಿ ಮಲಗಿಸಿದಳು. ಆಮೇನ್, ಹಲ್ಲೆಲೂಯಾ. ಕಣ್ಮುಚ್ಕೊಳ್ರಿ. ಈ ಒಂದು ಅಂಶ ನಮ್ಮ ಜೀವಿತದಲ್ಲಿ ಬೆಳಕನ್ನು ತರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಆ ಒಂದು ವಿಷಯದಲ್ಲಿ ಇರ್ತಕ್ಕಂಥ ಮರ್ಮ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ತಿಳಿಯ ಮಾಡಯ್ಯ ಕರ್ತನೆ. ಅದರಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶಗಳನ್ನು ಸ್ವಾಮಿ ನಾನು ಮಾತ್ರವಲ್ಲದೆ ಸ್ವಾಮಿ ನಾವೆಲ್ಲರೂ ತಿಳಿದುಕೊಳ್ಳುವಂತೆ ನಮಗೆ ಆತ್ಮಿಕ ನೇತ್ರಗಳನ್ನು ನೀನು ತೆರೆ ಮಾಡಬೇಕೆಂಬುದಾಗಿ, ಅದ್ಭುತವಾದಂತ ಬಿಡುಗಡೆಯನ್ನು ನೀನು ಅನುಗ್ರಹ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಓದಿದಂತ ವೇದ ಭಾಗದಲ್ಲಿ ನಾವು ತಿಳಿದುಕೊಳ್ತಾ ಇರತಕ್ಕಂತ ಅಂಶ ಏನಂದ್ರೆ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರಾವತಾರಿಯಾಗಿ ಬರಬೇಕಾದ್ರೆ ಆತನು ಕನ್ನಿಕೆಯ ಗರ್ಭದಲ್ಲಿ ಬರಬೇಕು ಎಂಬುದಾಗಿ ದೇವರು ಮೊದಲೇ ನಿಯಮ ಮಾಡಿದ ಪ್ರಕಾರವಾಗಿ, ಹೋದ ಭಾನುವಾರ ನಾವು ಇಲ್ಲಿ ಕೇಳಿದ ಪ್ರಕಾರವಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು. ಹೆಣ್ಣಿನಿಂದ ಪಾಪ ಬಂತು, ಆ ಹೆಣ್ಣಿನ ಮೂಲಕವಾಗಿ, ಸ್ತ್ರೀಯ ಮೂಲಕವಾಗಿ ಪಾಪ ಹೋಗಬೇಕಾದ್ರೆ ಆ ಸ್ತ್ರೀ ಆ ಕಾರ್ಯವನ್ನ ಮಾಡಬೇಕು. ಅದಕ್ಕೋಸ್ಕರವಾಗಿ ದೇವರು ನೇಮಕ ಮಾಡಿಕೊಂಡಿರ್ತಕ್ಕಂಥ ಸ್ತ್ರೀ ಒಬ್ಬಾಕಿ, ಆಕೆ ಹೆಸರು ಏನಂದ್ರೆ ಮರಿಯಳು ಎಂಬುದಾಗಿ, ಮೇರಿ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ನೋಡ್ತೀವಿ, ಕನ್ನಡದಲ್ಲಿ ಮರಿಯಳು. ಆ ಮರಿಯಳನ್ನ ದೇವರು ಯಾಕೆ ಆಯ್ಕೆ ಮಾಡಿಕೊಂಡಂದ್ರೆ, ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಮಯದಲ್ಲಿ ಎಲ್ಲರಿಗಿಂತಲೂ ಬಹಳ ಭಯ, ಭಕ್ತಿ, ನೀತಿ, ವಿನಯತೆ, ನಮ್ರತೆ ಎಲ್ಲವೂ ಸದ್ಗುಣಗಳನ್ನ ಧರಿಸಿಕೊಂಡಿರ್ತಕ್ಕಂಥ ಸ್ತ್ರೀ, ಯಾವ ವಿಧದಲ್ಲಿಯೂ ಕೂಡ ಕೆಟ್ಟತನವನ್ನ ಮಾಡಲಾರದಂತ ಒಬ್ಬ ಸ್ತ್ರೀ ಯಾರಾಗಿದ್ರು? ಆ ಮರಿಯಳಾಗಿದ್ರು. ಆ ಒಂದು ಸಮಯದಲ್ಲಿ ದೇವರು ನೋಡ್ತಾ ಇದ್ದಾನೆ, ಎಲ್ಲರನ್ನ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ವಿಷಯದಲ್ಲಿ ಅನೇಕ ಸ್ತ್ರೀಯರು ಏನಾಗಿದ್ದಾರೆ? ತಪ್ಪಿ ಹೋಗಿದ್ದಾರೆ. ಲೋಕದ ಒಂದು ಆಚಾರ, ಲೋಕದ ಒಂದು ಸಂಪ್ರದಾಯಗಳು, ಇನ್ನೊಂದು ಮುನ್ನೊಂದು ಎಲ್ಲದರಲ್ಲಿ ಬಿದ್ದು ಅವರು ಪಾಪ ಒಂದು ಸ್ಥಿತಿಯಲ್ಲಿ ಇರಬೇಕಾದ್ರೆ ಈಕೆ ಕೂಡ ಪಾಪಿ. ಯಾಕಂದ್ರೆ ಎಲ್ಲಾ ಮನುಷ್ಯರು ಪಾಪಿಗಳೇ, ಹಲ್ಲೆಲೂಯಾ. ಆದ್ರೆ ನರನಾಗಿ ಬಂದಂತ ಯೇಸು ಮಾತ್ರ ಪಾಪಿ ಅಲ್ಲವೇ ಅಲ್ಲ. ಆತನು ಶೋಧನೆಗೆ ಒಳಗಾದ, ಆದ್ರೆ ಆತನು ಶೋಧನೆಯನ್ನ ಜಯಿಸಿದ. ಅದಕ್ಕೋಸ್ಕರವಾಗಿ ಆತನು ದೇವರಾಗಿದ್ದಾನೆ. ಆ ಮರಿಯಳನ್ನ ದೇವರು ಆಯ್ಕೆ ಮಾಡಿಕೊಂಡಾಗ ಆ ಮರಿಯಳಿಗೆ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಒಬ್ಬ ಯವನಸ್ಥನಿದ್ದ. ಆತನ ಹೆಸರು ಯೋಸೇಫನು. ಇವರು ಸ್ವಂತ ಊರು ಬಂದ್ಬಿಟ್ಟು, ಯಾವ ಊರು? ನಜರೇತ್. ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಅವರು ದಾವೀದನ ಗೋತ್ರದವರು, ದಾವೀದನ ಊರಿನವರು ಕೂಡ ಆಗಿದ್ದಾರೆ ಎಂಬುದಾಗಿ ಲೇಖನಗಳು ನಮಗೆ ಹೇಳುವಂತವುಗಳಾಗಿದ್ದಾವೆ. ಪ್ರಿಯರೇ, ದೇವರ ಯೋಜನೆ ಏನಂದ್ರೆ, ಆತನು ಯಾವುದನ್ನ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾನೋ ಅದನ್ನ ಖಂಡಿತವಾಗಿ ಆತನು ಮಾಡುವಂತ ದೇವರೇ ಆಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ದೇವರು ಈ ಮನುಷ್ಯರನ್ನು ಉಂಟು ಮಾಡಿದನು, ಅವರು ತಪ್ಪುಗಳನ್ನ ಮಾಡಿದರು, ಪಾಪಗಳನ್ನ ಮಾಡಿದ್ರು, ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನ ತೋರಿಸಿದ್ರು, ಪಾಪ ಎನ್ನುವಂಥದ್ದು ಬಂದಾದ ಮೇಲೆ ದೇವರು ಆವತ್ತಿನ ದಿನವೇ ಇವರು ನಾಶವಾಗಬಾರದು, ಇವರನ್ನ ನಾನೇ ಉಂಟು ಮಾಡಿದ್ದೇನೆ, ಇವರಿಗೋಸ್ಕರವಾಗಿ ನಾನೇ ಒಂದು ಯೋಜನೆಯನ್ನ ಮಾಡ್ತೀನಿ ಅಂತ ಹೇಳಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಒಂದು ಪ್ರಾಣಿಯನ್ನ ಬಲಿ ಕೊಟ್ಟು ಆ ಒಂದು ಪ್ರಾಣಿಯ ಚರ್ಮವನ್ನ ಇವರಿಗೆ ಅಂಗಿಗಳಾಗಿ ತೊಡಿಸಿ ದೇವರು ಪುನಃ ಅವರನ್ನ ಬಿಡದೆ ಏನ್ ಮಾಡಿದ, ಅವರನ್ನ ಸೇರಿಸಿಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ಒಂದು ಯೋಜನೆಯನ್ನ ದೇವರು ಮಾತಾಡ್ತಾ ಹೇಳ್ತಾ ಇದ್ದಾರೆ 3ನೇ ಅಧ್ಯಾಯದಲ್ಲಿ, ಸ್ತ್ರೀ ಸಂತಾನವನ್ನ ನಾನು ಅನುಗ್ರಹ ಮಾಡ್ತೀನಿ. ಸ್ತ್ರೀ ಸಂತಾನ, ಆ ಸ್ತ್ರೀ ಸಂತಾನದ ಮೂಲಕವಾಗಿಯೇ ಎಲ್ಲಾ ಲೋಕದ ಪಾಪಗಳು ಏನಾಗ್ಬೇಕು? ತೊಳೆಯಲ್ಪಡಬೇಕು. ನಾವೆಲ್ಲರೂ ಪುರುಷ ಸಂತಾನದವರು. ನಾವೇನಾಗಿದ್ದೇವೆ? ಪುರುಷ ಸಂತಾನದವರು. ಸ್ತ್ರೀ ಸಂತಾನ ಒಬ್ಬೇ ಒಬ್ಬ ಆತನು. ಆತನು ಯಾರು? ಯೇಸು ಕ್ರಿಸ್ತನು. ಪರಿಶುದ್ಧನಾಗಿ ಹುಟ್ಟಿದಂತಾತನು, ಕನ್ಯೆಯಲ್ಲಿ ಹುಟ್ಟಿದಂತಾತನು, ಸ್ತ್ರೀ ಸಂತಾನವಾಗಿ ಬಂದಂತಾತನು ಯೇಸು ಕ್ರಿಸ್ತನು. ಪ್ರಿಯರೇ, ಇಲ್ಲಿ ಮರಿಯಳು ಇವರು ನಜರೇತಲ್ಲಿದ್ದಾರೆ. ದೇವರು ಯೋಜನೆ ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚವನ್ನ, ಸ್ವಲ್ಪ ಭಾಗಗಳನ್ನ ರೋಮನ್ ಸಾಮ್ರಾಜ್ಯ ಎನ್ನುವಂಥದ್ದು ಏನ್ ಮಾಡ್ತಾ ಇತ್ತು? ಆಳ್ವಿಕೆ ಮಾಡ್ತಾ ಇತ್ತು. ದೇವರು ಎಲ್ಲಿ ಹುಟ್ಟಬೇಕಂತ ಹೇಳಿ ಎಲ್ಲಾ ಗ್ರಂಥಗಳು ಹೇಳ್ತಾ ಇದಾವಂದ್ರೆ, ಆ ಒಂದು ಪ್ಯಾಲೆಸ್ತೇನ್ ಎನ್ನುವಂತ ಒಂದು ದೇಶದಲ್ಲಿ. ಅನೇಕ ಗ್ರಂಥಗಳು ಯೇಸು ಕ್ರಿಸ್ತನ ಕುರಿತಾಗಿ ಏನ್ ಮಾಡ್ತಾ ಇದ್ದಾವೆ? ಸಾಕ್ಷಿಯನ್ನು ಕೊಡ್ತಾ ಇದ್ದಾವೆ. ಆ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಯಹೂದ ಸೀಮೆಯ ಬೆತ್ಲೆಹೇಮೆ, ನಿನ್ನ ಒಳಗಡೆಯಿಂದ ಒಬ್ಬ ಅಧಿಪತಿ ಹೊರಡಲಿಕ್ಕಿದ್ದಾನೆ. ಆತನ ಹೊರಡೋಣವು ಪುರಾತನವಾದದ್ದು, ಆದಿ ಕಾಲದಿಂದಲೂ ಇರುವಂತದ್ದು ಎಂಬುದಾಗಿ ಆ ವಾಕ್ಯವನ್ನು ನಾವು ನೋಡಿದಾಗ, ಆ ದೇವರು ಆಯ್ಕೆ ಮಾಡಿಕೊಂಡಂತ ಊರು ಬೆತ್ಲೆಹೇಮ್ ಎಂಬುದಾಗಿ ನಮಗೆ
ಗೊತ್ತಾಗುತ್ತೆ. ಆದ್ರೆ ಇವ್ರು ಎಲ್ಲಿದ್ದಾರ? ನಜರೇತಲ್ಲಿದ್ದಾರೆ. ಇಲ್ಲಿ ನೋಡ್ರಿ, ಎಲ್ಲರೂ ನಜರೇತಲ್ಲಿದ್ದಾರೆ. ಇಲ್ಲಿ ನಜರೇತ್ ಇದೆ, ಬೆತ್ಲೆಹೇಮ್ ಎಲ್ಲಿದೆ? 80 ಮೈಲ್ ದೂರ ಇಲ್ಲಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವಾಗ ಮರಿಯಳಿಗೆ ಗಬ್ರಿಯೇಲ ದೇವದೂತನು ಬಂದು ಹೇಳಿದನು, ಆ ಒಂದು ಸಂದರ್ಭದಲ್ಲಿ ಎಲಿಜಬೆತಳಿಗೆ 6 ತಿಂಗಳು ಗರ್ಭಿಣಿಯಾಗಿದ್ಲು. ಹಲ್ಲೆಲೂಯಾ. ಅವಾಗ ಆ ಒಂದು ಸಂದರ್ಭದಲ್ಲಿ ಮರಿಯಳಿಗೆ ದೇವದೂತ ಹೇಳಿದ ತಕ್ಷಣವೇ ಪವಿತ್ರಾತ್ಮನ ಶಕ್ತಿ ಆಕೆಯ ಮೇಲೆ ಬಂದು ಆಕೆಯು ಕೂಡ ಗರ್ಭವನ್ನ ಧರಿಸಿದ್ಲು. ಇವತ್ತಿನ ದಿನ ಅನೇಕರು ಕೇಳ್ತಾ ಇರ್ತಾರೆ, ಕನ್ಯಾವತಿ ಹೆಂಗ್ ಗರ್ಭ ಧರಿಸ್ತಾರ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗುಡ್ಡ ಹೆಂಗಾಗಿದೆ ಅಂತೇಳಿ ಕೇಳಲ್ಲ. ಹಲ್ಲೆಲೂಯಾ. ನವಿಲು ಕೂಡಲ್ಲ, ನವಿಲುಗಳು ಕೂಡಲ್ಲ, ಆದ್ರೂ ಕೂಡ ಏನಾಗ್ತವೆ? ಮರಿಗಳನ್ನ ಆಗ್ತವೆ. ಹಲ್ಲೆಲೂಯಾ. ಹೆಣ್ಣು ನವಿಲು ಗಂಡು ನವಿಲು ಕೂಡಲ್ಲ. ಇನ್ನೊಂದು ರೀತಿಯ ಹಾವು ಇದೆ, ಆ ಹಾವು ಈ ಗಂಡ ಹಾವೊಂದಿಗೆ ಕೂಡೋದಿಲ್ಲ, ಆದ್ರೂ ಕೂಡ ಮೊಟ್ಟೆ ಇಟ್ಟು ಏನಾಗ್ತದೆ? ಮರಿಗಳು ಬರ್ತವೆ. ಹಲ್ಲೆಲೂಯಾ. ಇವೆಲ್ಲ ಕಾರ್ಯಗಳನ್ನ ಪ್ರಶ್ನೆ ಮಾಡಲ್ಲ. ಆದ್ರೆ ದೇವರು ವಿಷಯಕ್ಕೆ ಬಂದಾಗ ಎಲ್ಲವುಗಳನ್ನ ಏನ್ ಮಾಡ್ತಾರೆ? ಪ್ರಶ್ನೆ ಮಾಡ್ತಾರೆ. ಅವ್ರು ಮಾಡಲ್ಲ, ಸೈತಾನ್ ಅವರೊಳಗೆ ಇದ್ದುಕೊಂಡು ಏನ್ ಮಾಡ್ತಾನೆ? ಆ ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಆ ಒಂದು ಸಂದರ್ಭದಲ್ಲಿ ಆಕೆ ಗರ್ಭ ಧರಿಸಿದಾಗ ಅದ್ಭುತವಾಗಿ ಬೆತ್ಲೆಹೇಮಿನಲ್ಲಿ ಆಗಬೇಕಾಗಿತ್ತು ಹೆರಿಗೆ ಅಂತೇಳಿ ದೇವರು ಹೇಳಿದರೆ, ಇವರು ನಜರೇತ್ ಎನ್ನುವಂತ ಒಂದು ಊರಿನಲ್ಲಿ ಇದ್ದಾರೆ ಪ್ರಿಯರೇ. ಅವಾಗ ಅಲ್ಲಿ ದೇಶದ ಚಕ್ರವರ್ತಿ, ರೋಮ್ ದೇಶದ ಚಕ್ರವರ್ತಿ ಆಗಿರ್ತಕ್ಕಂಥ ಔಗುಸ್ತ ಎನ್ನುವಂತ, ಅಗಸ್ಟಸ್ ಎನ್ನುವಂತ ರಾಜ ಒಂದು ಆಜ್ಞೆಯನ್ನ ಹೊರಡಿಸ್ತಾನೆ. ನೀವು ನಿಮ್ಮ ಸ್ವಂತ ಊರುಗಳಿಗೆ ಹೋಗಿ ನೀವು ಕಾನೇಶು ಮಾರಿ, ಅಂದ್ರೆ ಜನಗಣತಿಯನ್ನ ಮಾಡಿಸಿಕೊಂಡು ನೀವು ಬರಬೇಕು. ಆ ಒಂದು ಸಂದರ್ಭದಲ್ಲಿ ಮರಿಯಳು ತುಂಬಾ ಗರ್ಭಿಣಿ. 80 ಮೈಲ್ ದೂರ ನಡಿಕೆ ಎಷ್ಟೊತ್ತಾಗತ್ರಿ? ಎಷ್ಟೊತ್ತಾಗತ್ತೆ? ಎಷ್ಟು ದಿನಗಳಾಗುತ್ತೆ? 3-4 ದಿನ. ಎಲ್ಲೆಲ್ಲ ನಡ್ಕೊಂಡು ಹೋಗಿರ್ತೀರಿ ಅದು. ಈಕೆ ಗರ್ಭವತಿಯಾದಂತ ಸ್ತ್ರೀ. ಆ ಒಂದು ಸಂದರ್ಭದಲ್ಲಿ ಯೋಸೇಫನು ಒಂದು ಕತ್ತೆಯನ್ನ ತೆಗೆದುಕೊಂಡ, ಈಕೆಯನ್ನ ಕತ್ತೆಯ ಮೇಲೆ ಕೂಡಿಸಿದ. 80 ಮೈಲುಗಳು ಏನ್ ಮಾಡ್ತಾ ಇದ್ದಾರೆ? ಇವರು ಪ್ರಯಾಣವನ್ನ ಬೆಳೆಸಿ ಎಲ್ಲಿಗೆ ಬಂದ್ರು? ಬೆತ್ಲೆಹೇಮ್ ಎನ್ನುವಂತ ಒಂದು ಪಟ್ಟಣಕ್ಕೆ ಬಂದ್ರು. ಎಲ್ಲಿಂದ? ನಜರೇತಿನಿಂದ. ಇವರು ಬಂದಾದ ಮೇಲೆ ಅಲ್ಲಿ ಕಾನೇಶು ಮಾರಿ ಎಲ್ಲ ಆಯ್ತು, ಅಂದ್ರೆ ಓಟ್ ಗೀಟ್ ಎಲ್ಲ ಹಾಕಿದ್ರು. ಓಟ್ ಹಾಕಿದ ಮೇಲೆ ಆಕೆ ತುಂಬಾ ಗರ್ಭವತಿ ಆದ್ಲು, ನೋವುಗಳು ಕಾಣಿಸಿಕೊಂಡು. ಆವಾಗ ಯೋಸೇಫನು ಎಲ್ಲಾ ಮನೆಗಳನ್ನ ಹೊಡಿತಾ ಇದ್ದಾನೆ, ಬಾಗಿಲುಗಳನ್ನ ತಟ್ಟುತ್ತಾ ಇದ್ದಾನೆ, ಯಾರು ಕೂಡ ಸೇರಿಸಿಕೊಳ್ತಾ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ದೆವ್ವಕ್ಕೆ ನಡೀತಕ್ಕಂತ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಹೋರಾಟ, ಯುದ್ಧ. ಹಲ್ಲೆಲೂಯಾ. ಏನು? ದೇವರಿಗೆ ಮತ್ತು ದೆವ್ವಕ್ಕೆ, ದೇವರಿಗೆ ಮತ್ತು ಸೈತಾನನಿಗೆ ನಡೆದ ಒಂದು ದೊಡ್ಡದಾದಂತ ಯುದ್ಧ. ಯಾರು ಬಾಗಿಲು ತೆಗಿತಾ ಇಲ್ಲ. ಅವಾಗ ನೋಡಿದ್ರು ಸ್ವಲ್ಪ ಕಾಸಿತ್ತು ಅವ್ರ ಹತ್ರ. ಅಲ್ಲಿ ಒಂದು ಛತ್ರ ಇತ್ತು. ಆ ಛತ್ರದ ಯಜಮಾನನ ಹತ್ರಕ್ಕೆ ಹೋದ್ರು. ಆ ಯಜಮಾನ ಹತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಯಜಮಾನನು ಮಾತಾಡಿಸಿದಾಗ ಅಲ್ಲಿ ಸ್ಥಳ ಇಲ್ಲ ಅಂತೇಳಿ ಇವರಿಗೆ ಗೊತ್ತಾಯ್ತು. ಅವಾಗ ಆ ಛತ್ರದ ಸಮೀಪದಲ್ಲಿ ಅಲ್ಲಿ ದನದ ಕೊಟ್ಟಿಗೆ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ದನದ ಕೊಟ್ಟಿಗೆ ಶೆಡ್, ಅದರಂತದ ಒಂದು ಶೆಡ್ ಇತ್ತು. ಇಲ್ಲಿ ಛತ್ರ ಅಂದ್ರೆ ಏನು? ಲಾಡ್ಜ್. ಇವಾಗ ದಿನಗಳಲ್ಲಿ ಲಾಡ್ಜ್. ಆದ್ರೆ ಆ ದನದ ಕೊಟ್ಟಿಗೆ ಹತ್ರ ಮಾತ್ರ ಸ್ಥಳ ಅದ, ಯಾರು ಸೇರಿಸ್ಕೊಳ್ತಾ ಇಲ್ಲ, ಮರೆ ಹಾಕ್ಬೇಕಾಗಿದೆ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆ ಒಂದು ದನದ ಕೊಟ್ಟಿಗೆಯನ್ನು ನೋಡಿರ್ತಕ್ಕಂಥ ಯೋಸೇಫ ಮರಿಯಳಿಗೆ ಆ ಒಬ್ಬ ಯಜಮಾನ ಏನ್ ಮಾಡಿದ? ಅದನ್ನ ತೋರಿಸಿದಾಗ ಅಲ್ಲಿ ಹೋಗಿ ಆಕೆ ಏನ್ ಮಾಡಿದ್ಲು? ಮಗುವಿಗೆ ಜನ್ಮವನ್ನ ಕೊಟ್ಲು ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟಿತು. ಆ ನಕ್ಷತ್ರ ಬೇರೆ ಯಾರು ಅಲ್ಲ, ಆತನೇ ಆಗಿದ್ದಾನೆ. ಉದಯ ಸೂಚಕ ನಕ್ಷತ್ರ. 7 ನಕ್ಷತ್ರಗಳನ್ನ ಕೈಯಲ್ಲಿ ಹಿಡಿದುಕೊಂಡವನು ನಾನೇ ಎಂಬುದಾಗಿ ಹೇಳಿದಂತ ದೇವರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೆ ಛತ್ರದ ಯಜಮಾನ ಇವ್ರನ್ನ ಸೇರಿಸಿಕೊಳ್ಳಲಿಲ್ಲ? ಹಲ್ಲೆಲೂಯಾ. ಇವತ್ತಿನ ಟಾಪಿಕ್ ಏನಂದ್ರೆ ಛತ್ರದ ಯಜಮಾನ. ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ, ಯಾಕೆ ಸ್ಥಳ ಇರ್ಲಾರಂಗಾಯ್ತು? ಯಾಕೆ ಯಜಮಾನ ಅವ್ರನ್ನ ಸೇರಿಸಿಕೊಳ್ಳಲಿಲ್ಲ? 3 ಮುಖ್ಯವಾದಂತ ಅಂಶಗಳನ್ನು ನಾನು ಹೇಳಿ ಈ ಸಂದೇಶವನ್ನು ನಾನು ಮುಗಿಸ್ತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಛತ್ರದ ಯಜಮಾನ, ಲಾಡ್ಜಿನ ಒಬ್ಬ ಯಜಮಾನ. ಹೋಟೆಲ್ ನಲ್ಲಿ ಇಳ್ಕೊಳ್ಳೋಕೆ ಇರ್ತಾವಲ್ಲ ಲಾಡ್ಜ್ಗಳು, ಅದರ ಯಜಮಾನ ಇವರು ಆ ಒಂದು ತ್ರಾಸಿನಲ್ಲಿ ಬಂದಾಗ ಏನ್ ಮಾಡ್ತಾ ಇಲ್ಲ?
ಸೇರಿಸಿಕೊಳ್ತಾ ಇಲ್ಲ. ಯಾಕೆ ಸೇರಿಸಿಕೊಳ್ತಾ ಇಲ್ಲ ಅಂದ್ರೆ ಆ ಯೋಸೇಫ ಮರಿಗಳನ್ನ ಈತನು ಏನ್ ಮಾಡ್ತಾ ಇಲ್ಲ, ಗುರುತು ಹಿಡಿತಾ ಇಲ್ಲ. ಮೊದಲನೇದು ಏನ್ ಮಾಡ್ತಾ ಇಲ್ಲ, ಗುರುತು ಹಿಡಿತಾ ಇಲ್ಲ. ಅವರು ದಾವೀದ ವಂಶದವರಾಗಿದ್ದಾರೆ, ರಾಜವಂಶಸ್ಥರಾಗಿದ್ದಾರೆ. ಆ ಒಂದು ಬೆತ್ಲೆಹೇಮಿನ ಊರಿನ ಮೂಲಕವಾಗಿಯೇ ದೇವರು ರಾಜನನ್ನ, ಎರಡನೆಯ ರಾಜನನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲಿ ರಾಜವಂಶಸ್ಥರಾದ ಇವರನ್ನ ಯಾರು ಗುರುತು ಹಿಡಿತಾ ಇಲ್ಲ, ಆ ಛತ್ರದ ಯಜಮಾನ ಗುರುತು ಹಿಡಿತಾ ಇಲ್ಲ. ಪ್ರೇರೆ ಹಲ್ಲೆಲೂಯ, ಪ್ರೈಸ್ ಗಾಡ್. ಇವತ್ತಿನ ದಿನದಲ್ಲಿ ಕೂಡ ಅನೇಕರು ಯೇಸು ಕ್ರಿಸ್ತನ ಮಕ್ಕಳನ್ನ ಏನ್ ಮಾಡ್ತಾ ಇಲ್ಲ, ಗುರುತು ಹಿಡಿಯಲಾರದ ಒಂದು ಪರಿಸ್ಥಿತಿಗೆ ಜಾರಿ ಹೋಗಿದ್ದಾರೆ. ಹಲ್ಲೆಲೂಯ. ಇವತ್ತಿನ ದಿನ ಎಲ್ಲೆಲ್ಲೋ ಹೋಗ್ತಾರೆ, ದೂರಕ್ಕೆ. ಆದ್ರೆ ಹತ್ತಿರದಲ್ಲಿರ್ತಕ್ಕಂತ ದೇವರ ಒಂದು ಸನ್ನಿಧಾನಕ್ಕೆ ಹೋಗೋದಕ್ಕೆ ಏನ್ ಮಾಡ್ತಾರೆ, ತಾಪತ್ರಯ ಪಡ್ತಾರೆ. ಪ್ರಿಯರೇ ಹಲ್ಲೆಲೂಯ. ಅದೇನೋ ಒಂದು ಕತೆ ಒಗಟಿನ ಟೈಪ್ ಹೇಳ್ತಾರಲ್ಲ, ಏನಂತೀವಿ, ಮನೆಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡ್ಕಕ್ಕ ಊರೆಲ್ಲ ಅಡ್ಡಾಡಿದ. ಹಲ್ಲೆಲೂಯ. ಇಲ್ಲೇ ಆದ ಪಕ್ಕದಾಗ, ಆದ್ರೆ ಎಲ್ಲೆಲ್ಲಿಗೋ ಹೋಗ್ತಾರ ತಪ್ಪಾದ ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರವಾಗಿ. ಮೊದಲನೇದಾಗಿ ಆ ಛತ್ರದ ಯಜಮಾನ ಅವರನ್ನ ಏನ್ ಮಾಡ್ಲಿಲ್ಲ, ಗುರುತು ಇಡ್ಲಿಲ್ಲ. ಹಲ್ಲೆಲೂಯ. ಗುರುತು ಹಿಡಿಯಲಾರದ ಒಂದು ಸ್ಥಿತಿಗೆ ಆ ಯಜಮಾನ ಏನ್ ಮಾಡಿದಾನೆ, ಜಾರಿ ಹೋದವನಾಗಿದ್ದಾನೆ. ಪ್ರಿಯರೇ ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯಜಮಾನ ಒಂದು ವೇಳೆ ಗುರುತು ಹಿಡಿದಿದ್ರೆ ಏನ್ ಮಾಡ್ತಾ ಇದ್ದ, ಛತ್ರದಲ್ಲಿ ಒಂದು ಸ್ಥಳವನ್ನ ಕೊಡುತ್ತಾ ಇದ್ದ. ಪ್ರಿಯರೇ ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ಅಲ್ಲಿ ಮಗು ಹುಟ್ಟಿದಾಗ ಆ ಕುರುಬರಿಗೆ ಹೇಳ್ತಾರೆ, ಯಾರು ಹೇಳ್ತಾರೆ, ಒಬ್ಬ ದೇವದೂತ ಹೇಳ್ತಾನೆ. ಫಸ್ಟಿಗೆ ಒಬ್ಬ ದೇವದೂತ ಬಂದು ಏನ್ ಮಾಡ್ತಾನೆ, ಹೇಳ್ತಾನೆ ಏನಂತ ಹೇಳಿ, ಇದು ಲೋಕಕ್ಕೆಲ್ಲ ಶುಭ ಸಮಾಚಾರ, ಜನರಿಗೆಲ್ಲ ಮಹಾ ಸಂತೋಷದ ಸಮಾಚಾರ. ಯಾಕಂದ್ರೆ ಯಾಕೆ ಹೇಳ್ರಿ ಅದು ಶುಭ ಸಮಾಚಾರ, ಎಲ್ಲರಿಗೋಸ್ಕರವಾಗಿ ದೇವಾದಿ ದೇವರು ಯಾರನ್ನ ನೋಡ್ಬೇಕು ಅನ್ಕೊಂಡಿದ್ದೇವೋ ಆತನೇ ಭೂಮಿಗೆ ಇಳಿದು ಬಂದ. ಹಲ್ಲೆಲೂಯ. ದಿನನಿತ್ಯ ನೋಡ್ತಾ ಇರ್ತೀವಿ, ಪೇಪರ್ನ್ಯಾಗ, ಟಿವಿಯಾಗ ನೋಡ್ತಾ ಇರ್ತೀವಿ, ಬರೀ ಆಕ್ಸಿಡೆಂಟ್ ಆಗಿದ್ದೇ ತೋರಿಸ್ತಾರ. ಹಲ್ಲೆಲೂಯ. ಮುಂಜಾನೆ ಟಿವಿ ಹಾಕ್ತಿರಿ, ಅಲ್ಲಿ ಎಷ್ಟು ಜನ ಸತ್ರ, ಇಲ್ಲಿ ಎಷ್ಟು ಜನ ಸತ್ರ, ಬರೇ ಅದೇ ಸತ್ಯದ ಸುದ್ದಿ ಹೇಳ್ತಾ ಇರ್ತಾರೆ. ಅವ್ಯಾವ ಶುಭ ಸಮಾಚಾರಗಳಲ್ಲ. ಯಾವಾಗಲೂ ಕೂಡ ಶುಭ ಸಂತೋಷದ ಸಮಾಚಾರ ಯಾವುದಂದ್ರೆ ಆ ದೇವಾದಿ ದೇವರು ನರನಾಗಿ ಈ ಲೋಕಕ್ಕೆ ಹೊರಟು ಬಂದಿರುವಂತದ್ದು. ಆ ದೂತ ಹೇಳ್ತಾನೆ ಏನಂತೇಳಿ, ನೀವು ಗುರುತು ಹಿಡಿಯುವುದಕ್ಕೆ ಒಂದು ಗುರುತು ಕೊಡ್ತಾನೆ. ಯಾರಿಗೆ? ಕುರುಬರಿಗೆ. ಹೊಲದಲ್ಲಿ ಕುರಿಗಳನ್ನ ಮೇಯಿಸುವಂತ, ಕುರಿಗಳನ್ನ ಕಾಯುವಂತ ಕುರುಬರಿಗೆ ಒಂದು ಗುರುತು ಕೊಡ್ತಾರೆ. ಆ ಗುರುತು ಏನಂದ್ರೆ, ಇಲ್ಲಿ ಪಾಸ್ಟರ್ಗಳು ಎಲ್ಲ ಜಗ್ಗಿ ಪಾಸ್ಟರ್ ಬಂದ್ರೆ ಅಪ್ಪನವ್ರನ್ನ ಕಂಡು ಹಿಡೋದು ಸುಲಭ. ಯಾಕಂದ್ರೆ ಅಪ್ಪನವ್ರ ಮೇಲೆ ಏನಿರುತ್ತ, ಒಂದು ಸೈಡ್ಗೆ ಏನಿರುತ್ತೆ, ಇಲ್ಲಿ ಕೆಂಪು ಅಲ್ಲಿ ವಸ್ತ್ರ ಇರ್ತದೆ. ನೀ ಎಲ್ಲೇನ ಹೋದ್ರಪ್ಪ ಪ್ರೇಯರ್ ಮೀಟಿಂಗ್, ನಾನು ಈಗ ಅಟೆಂಡ್ ಆಗತ್ತೀನಲ್ಲ, ಪಾಸ್ಟ್ ರಾಜೇಂದ್ರ ಪ್ರಸಾದ್ ಅವರು ಮಗರಿ ಅಂತೇಳಿ ಹೇಳಿದ್ರಪ್ಪ ಅಂದ್ರ ಯಾರು ಅಂತೇಳಿ ಅಂತಾರ, ಕೆಂಪು ಒಲ್ಲಿ ಅಂತ ಯಾರ ಹೆಸರು ಬರುತ್ತ, ಅಪ್ಪನ ಬರುತ್ತೆ. ಹಲ್ಲೆಲೂಯ. ಅದ್ರ ಹಿಂಗ ಒಂದು ಗುರುತು ಬೇಕಾಗಿದೆ. ಹಲ್ಲೆಲೂಯ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾ ಇಲ್ಲ, ಗುರುತನ್ನ ಹಿಡಿತಾ ಇಲ್ಲ. ಹಲ್ಲೆಲೂಯ. ಮೊದಲನೇದಾಗಿ ಆತನು ಮಾಡಿದಂತ ದೊಡ್ಡದಾಗಿರ್ತಕ್ಕಂಥ ತಪ್ಪು ಏನಂದ್ರೆ, ಅಲ್ಲಿ ಬಂದಿರತಕ್ಕಂಥವರಿಗೆ ನಿರ್ದಾಕ್ಷಿಣ್ಯವಾಗಿ, ಈಗ ಒಂದು ಸಾರಿ ಏನ್ ಮಾಡ್ತಾ ಇರ್ತಾರಂದ್ರೆ, ಸ್ಕಿಟ್ ಮಾಡ್ತಾ ಇರ್ತಾರೆ ಮಕ್ಕಳು. ಏನ್ ಮಾಡ್ತಾ ಇರ್ತಾರೆ, ಸ್ಕಿಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಪಾಠ ಇರುತ್ತೆ. ಏನ್ ಪಾಠ ಅಂದ್ರೆ, ಇದರಲ್ಲಿ ಸ್ಥಳ ಇಲ್ಲ ಹೋಗು ಅಂತೇಳಿ. ಕ್ರಿಸ್ಮಸ್ ಸ್ಕಿಟ್ ಅಂದ್ರೆ ಏನು, ಕಿರು ನಾಟಕ. ಕ್ರಿಸ್ಮಸ್ ದಿನ ನಾಟಕ ಮಾಡ್ತಿದ್ವಿ ಅಂತ ನಾಟಕ. ಆ ನಾಟಕದಾಗ ಮರಿಗಳು ಇರ್ತಾಳೆ, ಯೋಸೇಫನ್ ಇರ್ತಾನೆ, ಚಿಕ್ಕ ಮಗು ಯೇಸು ಸ್ವಾಮಿ ಇರ್ತಾನೆ, ಮತ್ತೆ ಯಾರು ಇರ್ತಾರೆ, ಛತ್ರದ ಯಜಮಾನ ಇರ್ತಾನೆ, ಕುರಿಕಾಯರು ಇರ್ತಾರ, ಮತ್ತೆ ದೇವದೂತರು ಇಳಿದು ಬಂದಿರ್ತಾರ. ಇದೆಲ್ಲ ಅವಾಗ ಸಣ್ಣ ಹುಡುಗ ಇದ್ದ. ಈ ಛತ್ರದ ಯಜಮಾನ ಪಾಠ ಆ ಹುಡುಗಗ ಕೊಟ್ರು. ಆ ಹುಡುಗ ಎಂತ ಹುಡುಗ ಅಂದ್ರೆ, ಇದೆಲ್ಲ ಆಗ್ಯದ, ಇವರೆಲ್ಲ ರೆಡಿ ಆಗ್ಯಾರ. ಇವರೆಲ್ಲ ರೆಡಿ ಆದ್ಮೇಲೆ ನಾನು ಕೂಡ ಆ ಪಾಠನ ಮಾಡ್ಬೇಕು ಅಂತೇಳಿ ಗಲಾಟೆ ಮಾಡ್ಕೊಂಡು ಏನ್ ಮಾಡಿದ, ಆ ಪಾಠನ ಮಾಡ್ತೀನಿ ಅಂತೇಳಿ ಏನ್ ಮಾಡಿದ, ಆ ಪಾಠ ಒಪ್ಪಿಕೊಂಡ. ಪ್ರೇಯರ್ ಒಂದೇ ಮಾತು, ಛತ್ರದಲ್ಲಿ ಸ್ಥಳ ಇಲ್ಲ, ಇದೊಂದೇ ಮಾತು ಹೇಳ್ಬೇಕು ನೀನು ಅಂತೇಳಿ ಆ ಹುಡುಗ ಕೇಳ. ಆಯ್ತು, ಎಲ್ಲ ಮರಿಯ ಯೋಸೇಫ್ ಆಯ್ತು, ಎಲ್ಲ ಬಂದ್ರು. ಅವ್ರ ಕತ್ತೆ ಮೇಲೆ ಏರ್ಕೊಂಡ್ ಬಂದಾಗ ಎಲ್ಲ ಸ್ಥಿತಿ ಬಂದ್ರು. ಎಲ್ಲ ಬಂದಾದ್ಮೇಲೆ ಆ ಹುಡುಗಂದು ಬಂತು. ಈಗ ಎಷ್ಟು ದಿನಗಳಿಂದ, ಒಂದು ತಿಂಗಳಿಂದ ಮಾಡ್ಯಾನ ಪ್ರಾಕ್ಟೀಸ್. ಏನ್ ಪ್ರಾಕ್ಟೀಸ್ ಮಾಡ್ಯಾನ, ಛತ್ರದಲ್ಲಿ ಸ್ಥಳ ಇಲ್ಲ ಅಂತೇಳಿ ಜಗ್ಗಿ ಸರಿ ಅದನ್ನೇ ಒಂದೇ ಮಾತು. ಅವಾಗ ಅವ್ರು ಬಂದಿದ್ದು ನೋಡಿ ಆ ಹುಡುಗ ಏನನ್ಬೇಕು, ಛತ್ರದಲ್ಲಿ ಸ್ಥಳ ಇದೆ ಬನ್ನಿರಿ ಅಂದ್ಬಿಟ್ಟ.
ಯಾಕೆ ಹೇಳ್ರಿ? ಆ ಹುಡುಗಕ್ಕೆ ಕನಿಕರ ಬಂದ ನೋಡಕ್ಕ ಸ್ಥಿತಿ ಆಗ್ತಾ ಇಲ್ಲ. ಡೈಲಾಗ್ ಮರ್ತು ಬಿಟ್ಟಲ್ಲ. ಅಲ್ಲಿ ನಿಜವಾಗಿರ್ತಕ್ಕಂಥದ್ದು ನೋಡಿ ಏನಂತ ಹೇಳ, ಛತ್ರದಲ್ಲಿ ಸ್ಥಳ ಐತೆ ಬರ್ರಿ ಅನ್ನೋದು. ಅಂದ್ರೆ ಆತ ಗುರುತು ಹಿಡಿಯಿಲ್ಲ. ಕನಿಕರ ಅನ್ನೋಂಥದ್ದಾದ್ರೂ ಬೇಕಲ್ಲ ಒಬ್ಬ ಮನುಷ್ಯನಿಗೆ. ಆ ಸ್ಥಿತಿಯಲ್ಲಿ ಇರ್ಬೇಕಾದ್ರು ಆ ಮನೆಯವರು ಬಾಗಿಲು ತಡ್ತಿದ್ರು ಯಾರು ತೆಗಿತಾ ಇಲ್ಲ. ಅಲ್ಲಲ್ವಿಯಾ? ಆದ್ರೆ ಆ ಸ್ಕಿಟ್ ಕಿರುನಾಟಕ ಮಾಡ್ಬೇಕಾದ್ರೆ ಆ ಹುಡುಗ ಏನ್ ಮಾಡಿದ, ಅವ್ರ ಪರಿಸ್ಥಿತಿ ನೋಡಲಾರದೆ ಬನ್ನಿ ಅಂದ್ರೆ ಕನಿಕರ. ಆ ಸ್ಥಿತಿಯಾಗಿ ಯಾರಾದ್ರೂ ಕೂಡ ಏನ್ ಮಾಡ್ಬೇಕು? ಕನಿಕರ ತೋರಿಸ್ಬೇಕು ಪ್ರಿಯರಿ. ಛತ್ರದ ಯಜಮಾನ ಮೊದಲನೇದಾಗಿ ಏನಾಗಿದ್ದಾನೆ? ಗುರುತು ಹಿಡಿಯಲಾರದವನಾಗಿದ್ದಾನೆ. ಗುರುತು ಇಡ್ಲಾರದು ಒತ್ತಟ್ಟಿಗೆ ಹೋಗ್ಲಿ, ಮಾನವೀಯತೆ ದೃಷ್ಟಿಕೋನದಲ್ಲಿ ಆದ್ರೂ ಆತನು ನೋಡಬೇಕಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನವೂ ಕೂಡ ಅನೇಕರು ಯೇಸು ಕ್ರಿಸ್ತನನ್ನು ಏನ್ ಮಾಡ್ತಾ ಇಲ್ಲ? ಗುರುತಿಸ್ತಾ ಇಲ್ಲ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡಿದ್ರೆ ಆ ಛತ್ರದ ಯಜಮಾನನಿಗೆ ಭಯ ಭಕ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಯ ಭಕ್ತಿ ಇದ್ದಂತವ್ರು ಹೆಂಗಿರ್ಬೇಕು ಹಂಗಿರ್ತಾರ ಎಲ್ಲ ಟೈಮ್. ಕೆಲವೊಂದ್ ಟೈಮ್ ಅಲ್ಲ, ಎಲ್ಲ ಟೈಮ್ ಹೆಂಗಿರ್ಬೇಕು? ಲೋಕದಾಗ ಹೆಂಗಿರ್ಬೇಕು, ಮಂದಿರದಾಗ ಹೆಂಗಿರ್ಬೇಕು, ಅಯ್ಯರ ಹತ್ರ ಹೆಂಗಿರ್ಬೇಕು, ಎಲ್ಲ ಟೈಮ್ ಕರೆಕ್ಟ್ ಇರ್ತಾರ. ಯಾವಾಗ? ಭಯ ಭಕ್ತಿ ಇದ್ದಂತವ್ರು. ಅದ್ರ ಸಲುವಾಗಿ ಒಂದ್ ಸಾರಿ 6 ತಿಂಗಳು ಯಾರಿಗೆ? ಎಲಿಜಬೆತ್ ಒಳಗಿದ್ದಾಗ ಮುಟ್ಟ ಎನ್ನುವಂತ ಗ್ರಾಮದಲ್ಲಿ ಎಲಿಜಬೆತ್ ಮತ್ತೆ ಜಕರಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಮರಿಯಳು ಬರ್ತಾಳ. ಅಲ್ಲಿ ಮರಿಯಳು ಬಂದ ತಕ್ಷಣ ಎಲಿಜಬೆತ್ ಏನ್ ಮಾಡ್ತಾಳ? ಕೊಂಡಾಡ್ತಾಳ. ಅಯ್ಯೋ, ನನ್ನ ಗುರುವಿಗೆ, ನನ್ನ ದೇವರಿಗೆ ತಾಯಿ ಆಗುವಂತ ಸ್ತ್ರೀ ಬಂದಳು ಎಂಬುದಾಗಿ. ಆ ಸಮಯದಾಗ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಕೂಸು ಏನ್ ಮಾಡುತ್ತಾ? ಏನಂತ ಆರ್ಯಾಡುತ್ತ. ಹಲ್ಲೆಲೂಯಾ. ಅದನ್ನ ಯಾರು ಬರೆದಾರ? ಲೂಕ ಬರೆದಿದ್ದಾನೆ. ಹಲ್ಲೆಲೂಯಾ. ಡಾಕ್ಟರ್ ಬರೆದಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಕೆ ಭಯಭಕ್ತಿ ಉಳ್ಳಂತ ಸ್ತ್ರೀ, ಒಬ್ಬ ಪಾಸ್ಟ್ರಮ್ಮ. ಯಾರು? ಎಲಿಜಬೆತಳು. ಹಲ್ಲೆಲೂಯಾ. ಈಕೆ ಯಾವಾಗ ಭಯಭಕ್ತಿ ಇದ್ಲು, ಅವರನ್ನ ನೋಡಿದಂತ ಸಂದರ್ಭದಲ್ಲಿ ಆಕೆಗೆ ಏನಾಯ್ತು? ಸಂತೋಷ ಆಯ್ತು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಮೊದಲನೇದಾಗಿ ಛತ್ರದ ಯಜಮಾನ ಅವ್ರನ್ನ ಗುರುತು ಇಡ್ಲಿಲ್ಲ. ಎರಡನೇದಾಗಿ ಆತನ ಹತ್ರ ಏನಿಲ್ಲ? ಭಯ ಭಕ್ತಿ ಇಲ್ಲ. 3 ಅಂತಸ್ತಿಂದ ಕೆಳಗಡೆ ಬಿದ್ದಂತ ಒಬ್ಬ ಹುಡುಗ ಅಂತೇಳಿ ತಿಮ್ಮಾಪುರದ ವೆಂಕಟೇಶ ಮೃತ್ಯುಂಜಯ ಅಂತೇಳಿ ನಿಮ್ಗೆ ಗೊತ್ತು. ಅದೇ ಕಹಾನಿ ಬೈಬಲ್ ನಲ್ಲಿ ಕೂಡ ಐತಿ. ಹಲ್ಲೆಲೂಯಾ. ಆತನ ಹೆಸರೇನು? ಯುತಿಕ. 20ನೇ ಅಧ್ಯಾಯದಲ್ಲಿ ತ್ರೋವಾ ಎನ್ನುವಂತ ಸ್ಥಳದಲ್ಲಿ ಹಿಂಗೆ ಹೇಳ್ತಾ ಇರ್ತಾನೆ ಪೌಲ ವಾಕ್ಯ ಯೇಸು ಸ್ವಾಮಿ ಬಗ್ಗೆ. 3 ಅಂತಸ್ತಿನ ಮೇಲೆ ಹೇಳ್ತಾ ಇರ್ಬೇಕಾದ್ರೆ ಈ ಹುಡುಗ ಹೋಗಿ ಕಿಟಕಿ ಹತ್ರ ಕುಂದಿರ್ತಾನೆ. ಎಲ್ಲಿ ಕುಂದಿರ್ತಾನ? ಕಿಟಕಿ ಹತ್ರ ಕುಂದಿರ್ತಾನೆ. ಕಿಟಕಿ ಹತ್ರ ಕುಂತಾಗ ಪೌಲ ರೋಷಭರಿತವಾಗಿ, ಯೇಸುವೇ ನಿಜವಾದ ದೇವರು, ಆತನನ್ನು ನಂಬಿದ್ರೆ ಮಾತ್ರ ಪರಲೋಕ, ನಂಬಲಾರದೆ ಇದ್ರೆ ನಿತ್ಯ ನರಕ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ವಾಕ್ಯ ಕೇಳೋದು ಬಿಟ್ಟು ಕುಂದ್ರಲಾರದ ಸ್ಥಳದಾಗ ಕುಂತ್ಕೊಂಡನ, ಅಪಾಯಕರವಾದ ಸ್ಥಳದಲ್ಲಿ ಕುಂತ್ಕೊಂಡನ, ನಿದ್ದೆ ಮಾಡಿ 3 ಅಂತಸ್ತಿಂದ ಕೆಳಗೆ ಬಿಟ್ಬಿಡ್ತಾನೆ. ಹಲ್ಲೆಲೂಯಾ. ಏನ್ ಮಾಡಕತ್ತಾನ? ಎಲ್ಲಿದಾನ? ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಇರುವಂತ ಸ್ಥಳದಲ್ಲಿ ಇದ್ದಾನ. ಏನ್ ಮಾಡ್ತಾ ಇದ್ದಾನ? ನಿದ್ದೆ ಮಾಡಕತ್ತಾನ. ಹಲ್ಲೆಲೂಯಾ. ಎಲ್ಲಿ ಕುಂತ್ಕೊಂಡನ? ಅಪಾಯಕರವಾದಂತ ಸ್ಥಳ. ಅಲ್ಲಿ ಯಾಕೆ ಕುಂತ್ಕೊಂಡ? ನನಗೇನು ಆಗಲ್ಲ. ಗರ್ವ, ಅಹಂಕಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆನಾ? ಕೆಲವು ಜನರಿಗೆ ಎಷ್ಟು ಹೇಳಿದ್ರು ಕೂಡ, ಎಷ್ಟು ದೇವ್ರ ಕಡೆಗೆ ಬರ್ರಿ ಅಂದ್ರು ಕೂಡ ಏನ್ ಮಾಡಲ್ಲ ಅವರು? ಬರಲ್ಲ. ಭಯ ಭಕ್ತಿ ಇರ್ಲಾರ್ದಂತ ಒಂದು ಸ್ಥಿತಿಗೆ ಜಾರಿ ಹೋಗಿದ್ದಾರೆ ಜನರು. ಹಲ್ಲೆಲೂಯಾ. ಆ ಅಪಾಯಕರ ಸ್ಥಿತಿಯಲ್ಲಿ ಕೂತುಕೊಂಡಿರ್ತಕ್ಕಂಥ ಯುತಿಕನ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ. ಮೊದಲು ಒಂದು 16 ವಚನಗಳಲ್ಲಿ. ಹಲ್ಲೆಲೂಯಾ. ಆ ಕಿಟಕಿಯಲ್ಲಿ ಕೂತ್ಕೊಂಡಿದ್ದಾನೆ. ಅದು ಗರ್ವಕ್ಕೆ ಸೂಚನೆ. ಮೊದಲನೇದಾಗಿ ಒಬ್ಬ ಯವನಸ್ಥನ ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಯವನಸ್ಥ ನಿದ್ರೆಯಿಂದ ತೂಕಡಿಸಿ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಕೇಳಕ್ ಬಂದವ್ರು ಏನ್ ಮಾಡ್ಬೇಕು? ಶುದ್ಧವಾಗಿ ವಾಕ್ಯ ಕೇಳ್ಬೇಕು. ಯೂಟ್ಯೂಬ್ ನೋಡಿದ್ನೆ, ವಾಟ್ಸಾಪ್ ನೋಡಿದ್ನೆ, ಫೇಸ್ಬುಕ್ ನೋಡಿದ್ನೆ, ಇಂಥದ್ದು ಮಾಡಿದ್ರಪ್ಪ ಅಂದ್ರೆ ವಾಕ್ಯ ಏನಾಗುತ್ತ? ಮಿಸ್ ಆಗುತ್ತ. ಹಲ್ಲೆಲೂಯಾ. ಇಲ್ಲಿ ಹಾಗೆ 3 ಅಂತಸ್ತಿನ ಮೇಲೆ ಕುಂತಿಲ್ಲ ಬಿಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರ ಆತ್ಮಿಕವಾಗಿ ನಾವು ಏನಾಗ್ತೀವಿ? ಕೆಳಗಡೆ ಬಿದ್ದು ಹೋಗ್ತೀವಿ. ಹಲ್ಲೆಲೂಯಾ. ಅನುಗುಣವಾಗಿತ್ತ, ಅವಶ್ಯಕತೆ ಇತ್ತ, ನಾವು ಅದನ್ನ ದೇವರ ಮಹಿಮೆಗಾಗಿ ಬಳಸ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಯುತಿಕ ದೇವರ ಸನ್ನಿಧಾನಕ್ಕೆ ಬಂದು ಏನ್ ಮಾಡಕತ್ತಾನ? ನಿದ್ದೆ ಮಾಡಕತ್ತಾನ. ಭಯ ಭಕ್ತಿ ಉಳ್ಳಂತ ಆ ಒಂದು ಸ್ಥಿತಿ, ಆ ಒಂದು ಸನ್ನಿಧಾನಕ್ಕೆ ಬಂದು ಏನ್ ಮಾಡಕತ್ತಾನ?
ನಿದ್ದೆ ಮಾಡಕತ್ತನ ಒಂದು, ಎರಡನೇದಾಗಿ ಅಪಾಯಕರವಾದಂತ ಸ್ಥಿತಿಯಲ್ಲಿ ಇದ್ದಾನೆ, ಅಂದ್ರೆ ಅಪಾಯಕರವಾದಂತ ಒಂದು ಸ್ಥಳದಲ್ಲಿ ಕೂತುಕೊಂಡಿದ್ದಾನ. ಹಲ್ಲೆಲೂಯ. ಮೂರನೇದಾಗಿ ಏನಂದ್ರೆ ಅವನಿಗೆ ಭಯ ಭಕ್ತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಹಲ್ಲೆಲೂಯ. ಯಾಕೆ ಭಯ ಭಕ್ತಿ ಇಲ್ಲ ಅಂದ್ರೆ ಅವನು ಏನ್ ಮಾಡ್ತಾ ಇದ್ದಾನ, ದೇವ್ರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನ, ದೇವ್ರ ವಾಕ್ಯವನ್ನ ನಿರ್ಲಕ್ಷ್ಯ. ಯಾಕೆ ಆ ಛತ್ರದ ಯಜಮಾನ ಭಯ ಭಕ್ತಿ ಇಲ್ಲದ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಏನ್ ಮಾಡಿದ, ಮರಿಯಳನ್ನ ಮತ್ತು ಯೋಸೇಫನನ್ನ, ಗರ್ಭದಲ್ಲಿರ್ತಕ್ಕಂಥ ಶಿಶುವಾಗಿರುವಂತ ಯೇಸುವನ್ನ ಏನ್ ಮಾಡಿದ, ನಿರ್ಲಕ್ಷ್ಯ ಮಾಡಿದ. ಹಲ್ಲೆಲೂಯ. ಮೊದಲನೇದಾಗಿ ಗುರುತು ಇಡ್ಲಿಲ್ಲ, ಎರಡನೇದಾಗಿ ಏನ್ ಮಾಡಿದ, ನಿರ್ಲಕ್ಷ್ಯ ಮಾಡಿದ. ಹಲ್ಲೆಲೂಯ. ಯುದ್ಧೀಕನು ಏನ್ ಮಾಡಿದ, ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಿದ. ಯುದ್ಧೀಕ ಬಿಟ್ಟು ಬಿಡ್ರಿ, 3.5 ವರ್ಷಗಳ ಕಾಲ ಸ್ವಾಮಿ ಎಲ್ಲಿಗೆ ಹೋದ್ರೆ ಅಲ್ಲಿ ಹೋಗ, ಸ್ವಾಮಿಗೆ ಏನು ಬೇಕಂದ್ರೆ ಅದು ಕೊಡ. ಹಲ್ಲೆಲೂಯ. ಎಲ್ಲವುಗಳನ್ನು ಒದಗಿಸಿ ಕೊಡೋದು ಲೀಡರ್ ಯಾರು, ಪೇತ್ರ. ಹಲ್ಲೆಲೂಯ. ಯಾರು, ಪೇತ್ರ. ಆ ಪೇತ್ರ ಏನ್ ಮಾಡಿದ ಗೊತ್ತಾ, ಯೇಸು ಸ್ವಾಮಿ ಯಾರಂತೇಳಿ ಗೊತ್ತಾದ. ನನಗೇನಾದ್ರೂ ಮಾಡಿಬಿಡ್ತಾರೇನೋ, ನನ್ನ ಪ್ರಾಣ ಏನಾದ್ರೂ ತೆಗೆದು ಬಿಡ್ತಾರೇನೋ ಅಂತೇಳಿ ಸ್ವಂತ ಗುರು ಮುಂದೆ ಇದ್ರ ಯೇಸು ಸ್ವಾಮಿ ಗೊತ್ತಿಲ್ಲ ನನಗೆ. ಇವ್ರು ಅಡ್ಜಸ್ಟ್ಮೆಂಟ್ ಕ್ರಿಶ್ಚಿಯನ್ ಹೆಂಗಿರ್ತಾರ ಅಂದ್ರೆ, ಇಲ್ಲಿ ಬಸ್ನಾಗ ಹೋಗ್ಬೇಕಾದ್ರೆ ಒಂಥರ ಇರೋದು, ಇನ್ನೊಂದು ಸಿಟಿಗೆ ಹೋದ್ರೆ ಒಂಥರ ಇರೋದು, ಇನ್ನೊಂದು ಸ್ಥಳಕ್ಕೆ ಹೋದ್ರೆ ತವ್ರ ಮನೆಗೆ ಹೋದ್ರೆ ಅಲ್ಲಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡೋದು. ಏನ ಅಯ್ಯರ್ ನೋಡಲ್ಲ, ಇನ್ನೊಬ್ಬ ನೋಡಲ್ಲ, ಆ ತರ ಮಾಡೋದು. ಹಲ್ಲೆಲೂಯ. 3.5 ವರ್ಷ ಏನು ಕಲಿತ, ಏನು ಬಿಟ್ಟ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ಪೇತ್ರ ಏನ್ ಮಾಡಿದ ಪ್ರಿಯರೇ, ಸ್ವಂತ ಗುರುವನ್ನೇ ಏನ್ ಮಾಡಿದ, ಅಲ್ಲಗಳೆದ, ನಿರ್ಲಕ್ಷ್ಯ ಮಾಡಿದ ಪ್ರಿಯರೇ. ಹಲ್ಲೆಲೂಯ. ಒಂದು ವೇಳೆ ಯೇಸು ಕ್ರಿಸ್ತನು ಆತನು ಪ್ರಾರ್ಥನೆ ಮಾಡಲಾರದೆ ಹೋಗಿದ್ರೆ ಆ ಗೋಧಿಯ ತೆನೆಯಂತೆ ಏನ್ ಮಾಡ್ತಾ ಇದ್ದ ಸೈತಾನ, ಆತನನ್ನ ಒಲಿತಾ ಇದ್ದ, ಕುಟ್ಟುತ್ತಾ ಇದ್ದ, ಜಜ್ತಾ ಇದ್ದ. ಆದ್ರೆ ದೇವರು ಏನ್ ಮಾಡಿದ್ರು, ಪೇತ್ರ ತಪ್ಪಿಸ್ಕೊಳ್ಬಾರ್ದು. ಪೇತ್ರನನ್ನ ಹಿಡಿದುಕೊಂಡು ನನ್ನ ಅಂದ್ರೆ ಕ್ರಿಸ್ತನೆನ್ನುವಂತ ಬಂಡೆಯ ಮೇಲೆ ಪೇತ್ರನ ಏನ್ ಮಾಡ್ಬೇಕು, ಸಭೆಯನ್ನ ಕಟ್ಟಬೇಕು ಅಂತೇಳಿ ಏನ್ ಮಾಡಿದ್ರು, ದೇವರು ಯೋಜನೆಯನ್ನ ಮಾಡಿದ್ರು, ಪ್ರಾರ್ಥನೆಯನ್ನ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಈ ಛತ್ರದ ಯಜಮಾನ ಏನ್ ಮಾಡ್ತಾ ಇದ್ದಾನಂದ್ರೆ, ಮೊದಲನೇದಾಗಿ ಅವ್ರನ್ನ ಗುರುತು ಹಿಡಿತಾ ಇಲ್ಲ. ಇವತ್ತಿನ ದಿನ ಅನೇಕರು ಏನ್ ಮಾಡ್ತಲ್ಲ, ಯೇಸುವನ್ನ ಗುರುತು ಹಿಡಿತಲ್ಲ. ಎರಡನೇದಾಗಿ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾ ಇದಾರ, ನಂಬಿದವರೇ ಅಲಕ್ಷ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಇನ್ನೊಬ್ರು ತಕ್ಕ ದುಡ್ಡು ಕೊಡಕ್ಕೆ ಎಷ್ಟಾದ್ರೂ ದುಡ್ಡು ಕೊಡ್ತಾರೆ, ಕೇಳಿದಂಗೆಲ್ಲ. ಆದ್ರೆ ಏಸಪ್ಪನ ತಕ್ಕ ದುಡ್ಡಾಗ್ಲಿ ಇನ್ನೊಂದಾಗ್ಲಿ ಸಮಯವನ್ನು ಕೊಡೋದಕ್ಕೆ ಏನ್ ಮಾಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ ಪ್ರಿಯರೇ. ಹಲ್ಲೆಲೂಯ. ಮೂರನೇದಾಗಿ ಅಂಶ ಏನಂದ್ರೆ, ಛತ್ರದಲ್ಲಿ ಏನಿಲ್ಲ, ಸ್ಥಳ ಇಲ್ಲ. ಆದ್ರೆ ಯಜಮಾನ ಸ್ಥಳ ಮಾಡಿಕೊಳ್ಳುವಂತ ಅಧಿಕಾರ ಐತಿ. ಆದ್ರೆ ಈ ಛತ್ರದಲ್ಲಿ ಯಾರ್ಯಾರು ತುಂಬಿಕೊಂಡಾರ, ಶ್ರೀಮಂತರು ತುಂಬಿಕೊಂಡಾರ, ವರ್ತಕರು ತುಂಬಿಕೊಂಡಾರ, ಅಲ್ಲಿ ರೋಮನಿನ ಸೈನಿಕರು ತುಂಬಿಕೊಂಡಾರ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ಮೂರನೇದಾಗಿ ಏನಂದ್ರೆ, ಈತನು ಶ್ರೀಮಂತರಿಗೆ ಮಾತ್ರ ಏನ್ ಮಾಡ್ತಾ ಇದ್ದಾನ, ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನ. ಯಾರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನ, ಶ್ರೀಮಂತರಿಗೆ. ಏಸಪ್ಪನ ಹತ್ರ ಹೋದ್ರೆ ನನಗೆ ಹಣ ಬರುತ್ತೇನೋ, ಏಸಪ್ಪನ ಹತ್ರ ಹೋದ್ರೆ ಬಿಲ್ಡಿಂಗ್ ಬರುತ್ತೇನ, ಕಾರು ಬರುತ್ತೇನ, ಅದಕ್ಕೆ ನಂಬೇಡ. ಏಸಪ್ಪನ ಹತ್ರ ಬಂದ್ರೆ ನಮ್ಗೆ ನಿತ್ಯ ಜೀವ ಬರುತ್ತೆ. ಫಸ್ಟ್ ಹಲ್ಲೆಲೂಯ. ಏನ್ ಬರುತ್ತೆ ನಮ್ಗೆ, ನಿತ್ಯ ಜೀವ ಬರುತ್ತ. ನಿತ್ಯ ಜೀವ ಕೊಡುವಂತ ದೇವರು ನಮಗಿರುವಾಗ ಆತ ಎಲ್ಲ ಕೊಡ್ತಾನೆ ಒಂದೊಂದು. ಯಾವಾಗ ದೇವ್ರ ರಾಜ್ಯಕ್ಕೋಸ್ಕರವಾಗಿ, ನೀತಿಗೋಸ್ಕರವಾಗಿ ನಾವು ತವಾಗ ಪಟ್ಟಾಗ ಬರೇ ಕಾರ್ಯ ಯಾಕ, ಅದಕ್ಕಿಂತ ಉನ್ನತವಾಗಿರುವಂತದನ್ನು ಕೂಡ ಆತನ ಏನ್ ಮಾಡ್ತಾನ, ಅನುಗ್ರಹ ಮಾಡ್ತಾನ. ಹಲ್ಲೆಲೂಯ. ಪ್ರೇಸ್ ದಿ ಲಾರ್ಡ್. ನೀವ್ ಯಾರು ವಿಮಾನ್ಯಾಗ ಹೋಗಿಲ್ಲ, ಹಲ್ಲೆಲೂಯ. ಆದ್ರೆ ಏಸು ಬರುವಾಗ ನಾವು ವಿಮಾನ ಏರ್ತೀವಿ. ಆ ವಿಮಾನ ಇಂಜನ್ ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ನಾವೇ ಮೇಲಕ್ಕೆ ಎತ್ತಲ್ಪಡ್ತೇವೆ. ಮೊದಲನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ, ಅಂತರಿಕ್ಷದಲ್ಲಿ ಹೊಕ್ಕನೆ ನಾವು ಒಯ್ಯಲ್ಪಡುವೆವು. ನಮಗೆ ರಾಕೆಟ್ಗಳು ಬೇಕಾಗಿಲ್ಲ, ದೇವರು ಒಂದು ಮಾತು ಹೇಳಿದ್ರೆ ಸಾಕು, ಹಂಗೆ ಮೇಲಕ್ಕೆ ನಾವು ಹೋಗ್ತೀವಿ. ಯಾವುದೇ ವಿಧವಾಗಿರತಕ್ಕಂತ ಎಲೆಕ್ಟ್ರಾನಿಕ್ ಮೀಡಿಯಾ ನಮಗೆ ಬೇಕಾಗಿಲ್ಲ ಪ್ರಿಯರೇ, ಮಷಿನ್ಗಳು ನಮಗೆ ಬೇಕಾಗಿಲ್ಲ. ಹಲ್ಲೆಲೂಯ. ಮೂರನೇದಾಗಿ ಏನಂದ್ರೆ, ಈ ಛತ್ರದ ಯಜಮಾನ ಶ್ರೀಮಂತರಿಗೆ ಮಾತ್ರ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದಾನೆ, ಬಡವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಯೋಸೇಫ ಮರಿಯಳು ಅವರು ಬಡವರೇ. ಹಲ್ಲೆಲೂಯ. ಅವರಿಗೆ ಎಷ್ಟು ಬೇಕೋ ಅಷ್ಟು ಇದೆ, ಆದ್ರೆ ಇನ್ನೂ ಹೆಚ್ಚಿನದು ಅವರ ಹತ್ರ ಇಲ್ಲ. ಬೇರೆದಾದಂತ ಒಂದು ಊರಿಗೆ ಅವರು ಬಂದಂತವರಾಗಿದ್ದಾರೆ, ಸ್ಥಳ ಇಲ್ಲದಂತ ಒಂದು ಊರಿಗೆ ಅವರು ಬಂದಂತವರಾಗಿದ್ದಾರೆ. ಆದ್ರೆ ದಾವೀದನ ಊರಿನವರೇ, ದಾವೀದನ ಗೋತ್ರದವರೇ, ಆದ್ರೂ ಕೂಡ ಸ್ಥಳ ಇಲ್ಲದಾದಂತ
ಒಂದು ಬಡತನದ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿದೆ. ಆದ್ರೆ ಈ ಛತ್ರದ ಯಜಮಾನ ಬಡವರನ್ನ ಏನ್ ಮಾಡ್ತಾ ಇದ್ದಾನೆ? ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಅದರ ಸಲುವಾಗಿ ಗೌರ್ಮೆಂಟ್ ಜೀಸಸ್ ಯಾಕೆ ಬಂದಂದ್ರೆ, ಯಾಕೆ ಬಂದ ಗೌರ್ಮೆಂಟ್ ಜೀಸಸ್ ಯಾಕೆ ಬಂದ್ ಹೇಳ್ರಿ? ಹಲ್ಲೆಲೂಯಾ. ಎಷ್ಟು ಸರಿ ಕೇಳೋದು ಗೊತ್ತಿಲ್ಲ. ನಾವು ಪ್ರಕಟಿಸುವಂತ ಯೇಸು ನಜರೇತಿನ ಒಬ್ಬ ಯೇಸು. ಹಲ್ಲೆಲೂಯಾ. ಆದ್ರೆ ಇನ್ನೊಬ್ರು ಪ್ರಕಟಿಸುವಂತ ಯೇಸು ಯಾವ ಯೇಸು? ಗೌರ್ಮೆಂಟ್ ಯೇಸು. ಹಲ್ಲೆಲೂಯಾ. ಗೌರ್ಮೆಂಟ್ ಯೇಸು ನಂಬಿದ್ರಪ್ಪ ನಿಮ್ಗೆ ಹಣ ಕೊಡ್ತಾರ, ಗೌರ್ಮೆಂಟ್ ಯೇಸು ನಂಬಿದ್ರಪ್ಪ ನಿಮ್ಗೆ ದುಡ್ಡು ಕೊಡ್ತಾರ, ಗೌರ್ಮೆಂಟ್ ಯೇಸು ನಂಬಿದ್ರಪ್ಪ ನೀವು ಎಲ್ಲ ಅದು ಇದು ಇದ್ದಿದ್ದಿಲ್ಲ ನಿಮ್ ಪಾಪ ಕ್ಷಮಾಪಣೆ ಪತ್ರ ಕೊಡ್ತೀವಿ. ಏಸಮಲ್ಲ ಫಸ್ಟ್, ಇನ್ನೊಬ್ಬಕ್ಕೆ ಫಸ್ಟ್, ಏಸಮಲ್ಲ ಫಸ್ಟ್, ಪೋಪ ಫಸ್ಟ್ ಅಂತೇಳಿ ಅವ್ರು ಹೇಳ್ತಾರೆ. ಹಲ್ಲೆಲೂಯಾ. ನಮಗೆ ಫಸ್ಟ್ ಯಾರು? ಏಸಪ್ಪ. ಏಸಪ್ಪನೇ ಕ್ಷಮಾಪಣೆಯನ್ನು ಕೊಡೋದು. ವ್ಯಕ್ತಿಗಳ ಕ್ಷಮಾಪಣೆ ಕೊಟ್ಟರೆ ಅದು ಮತ್ತೆ ಅದು ಏನಾಗುತ್ತಾ? ವಿಗ್ರಹ ಆರಾಧನೆನೇ ಆಗುತ್ತೆ. ಹಲ್ಲೆಲೂಯಾ. ವಿಗ್ರಹ ಆರಾಧನೆನೇ ಆಗುತ್ತೆ. ಅದ್ರ ಸಲುವಾಗಿ ಪ್ರೇಯರ್ ಹೇಳುವಂತದ್ದು ಒಂದೇ, ಇವರು ಯಾರು? ಈ ಛತ್ರದ ಯಜಮಾನ ಯಾರನ್ನ ನಿರ್ಲಕ್ಷ್ಯ ಮಾಡಿದ? ಬಡವರನ್ನ ನಿರ್ಲಕ್ಷ್ಯ ಮಾಡಿದ. ಅದ್ರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಒಂದು ವೇಳೆ ಆತನನ್ನ ಗುರುತು ಹಿಡಿದು ಇನ್ನೂ ಕೂಡ ಆತನನ್ನ ನಂಬುತ್ತಾ ಇಲ್ಲವೇನು? ನೀನು ಒಂದು ವೇಳೆ ಆತನನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆಯೇನೋ? ಅನೇಕ ದಿನಗಳಿಂದ ವಾಕ್ಯವನ್ನ ಕೇಳುತ್ತಾ ನೀನು ಒಂದು ವೇಳೆ ಇರ್ಲಿ ನಮ್ಮ ಅವ್ವದಾಳ, ಇರ್ಲಿ ಇನ್ನೊಬ್ಬತ್ತದೇನ, ಇರ್ಲಿ ನಾವು ಮಾಡಿಕೊಂಡು ಜಗ್ಗೇದೇವ ಅಂತೇಳಿ ನೀನ್ ಏನ್ ಮಾಡ್ತಾ ಇದೀಯಾ? ಅವರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೆಯೇನೋ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ಯೇಸು ಸ್ವಾಮಿ ಹೇಳ್ತಾರೆ ಏನಂದ್ರೆ 3ನೇ ಪ್ರಕಟಣೆ ಗ್ರಂಥದಲ್ಲಿ ಈ ರೀತಿಯಾಗಿರುತ್ತೆ. ಏನಂದ್ರೆ, ನೀನು ಐಶ್ವರ್ಯವಂತನು ಎಂಬುದಾಗಿ ಹೇಳಿಕೊಳ್ತಾ ಇದೀಯಾ, ಆದರೆ ನೀನು ಬಡವನೇ ಎಂಬುದಾಗಿ ಲವೋದಿಕೀಯ ಸಭೆಗೆ ದೇವರು ಹೇಳ್ತಾ ಮುಂದುಗಡೆ ಬರ್ತಾರೆ. ಆದ್ರೂ ಕೂಡ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೇನೆ, ನಿನ್ನ ಬಾಗಿಲನ್ನ ನಾನು ತಟ್ಟುತ್ತಾ ಇದ್ದೇನೆ. ಈಗಲಾದ್ರೂ ಒಂದು ವೇಳೆ ನೀನು ನನ್ನ ಶಬ್ದಕ್ಕೆ, ನನ್ನ ಕಿವಿಗೆ, ನೀನು ನನ್ನ ಮಾತಿಗೆ ಕಿವಿಗೊಟ್ಟು ಬಾಗಿಲನ್ನ ತೆರೆದ್ರೆ, ಹೃದಯವೆನ್ನುವಂತ ಬಾಗಿಲನ್ನ ನಾನೇನ್ ಮಾಡ್ತೇನೆ? ಒಳಗಡೆ ಬರ್ತೇನೆ. ನಾನು ಅವನ ಸಂಗಡ ಊಟ ಮಾಡ್ತೇನೆ, ಅವನು ನನ್ನ ಸಂಗಡ ಊಟ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದುವೇ ನಿಜವಾದಂತ ಒಂದು ಕ್ರಿಸ್ಮಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸುವನ್ನ ಹೊರಗಡೆ ಇಟ್ಟು ಮಾಡುವಂತದ್ದು ಕ್ರಿಸ್ಮಸ್ ಅಲ್ಲ. ಹಲ್ಲೆಲೂಯಾ. ಏನು ಹಬ್ಬ ಮಾಡಕತ್ತಪ್ಪ, ಹೋಳಿಗೆ ಮಾಡ್ಕೊಂಬೇಕು, ಬಟ್ಟೆ ಹೊಸ ಹಾಕ್ಯಂಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಎಲ್ಲ ಮಾಡಿ ಯೇಸುವನ್ನ ಹೊರಗಡೆ ಇಟ್ರಪ್ಪ ಅದು ಕ್ರಿಸ್ಮಸ್ ಅಲ್ಲ. ಕೆಲವೊಬ್ರು ಮನೆ ಮೇಲೆ ಸ್ಟಾರ್ ಇರ್ತಾವ, ಒಳಗಡೆ ಬಾರ್ ಇರುತ್ತೆ. ಹಲ್ಲೆಲೂಯಾ. ಒಳಗಡೆ ಬಾರ್ ಇದ್ದು ಮನೆ ಮೇಲೆ ಸ್ಟಾರ್ ಇದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ರು ಹೆಂಗಿರ್ತಾರ ಅಂದ್ರೆ ಬಹಳ ಹಬ್ಬ ಮಾಡ್ತಾ ಇರ್ತಾರ, ಇನ್ನ ಏಸಪ್ಪನ ಫೋಟೋ ಅದು ಇರಬಾರ್ದು ಬಿಡ್ರಿ. ಏನಿರ್ಬೇಕು? ಏಸಪ್ಪ ನಂಬಿದಂತವ್ರು ಆ ಒಂದು ವಾಕ್ಯಗಳ ಇರ್ಲಾರ್ದೆ ಇನ್ನೊಂದ್ ಏನಿರ್ತಾವ? ಎಲ್ಲ ಇರ್ತಾವ. ಹಲ್ಲೆಲೂಯಾ. ಕಾಯಿ ಕಡ್ತಾರ, ನಿಂಬೆಕಾಯಿ ಕಡ್ತಾರ, ಮೆಣಸಿನ್ಕಾಯಿ ಕಡ್ತಾರ. ಹಲ್ಲೆಲೂಯಾ. ಅದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಕಾಯಿ ಕಟ್ಟಿದ್ರಪ್ಪ ಏನ್ ಬರುತ್ತಾ ಶೇಖರಣ? ಏನ್ ಬರುತ್ತ್ರಿ? ಏನ್ ಬರುತ್ತೆ ಹೇಳ್ರಿ? ತುರಿಕೆ ಏನ್ ಅಂದ್ರಲ್ಲ ನೀವೇ. ಹಲ್ಲೆಲೂಯಾ. ನಿಂಬೆಹಣ್ಣು ಯಾವ್ದಕ್ ಸಾದೃಶ್ಯ? ಉಳಿ. ಜೀವನವನ್ನ ಉಳಿ ಮಾಡ್ತಾರ, ಜೀವಿತದಲ್ಲಿ ಬದುಕುಗಳನ್ನ ಹಾಳು ಮಾಡ್ತಾರ. ಮೆಣಸಿನಕಾಯಿ ಹೇಳೋದ್ ಬೇಕಾಗಿಲ್ಲ, ಘಾಟ. ಹಲ್ಲೆಲೂಯಾ. ಇವು ಎಲ್ಲ ಉಪಯೋಗ ಬರ್ಲಾರ್ದನ್ನ ಎಲ್ಲ ಮನೆ ಮೇಲೆ ಕಟ್ಕೊಂಡು ಇಟ್ಕೊಂಡ್ರಪ್ಪ ಯಾವುದಕ್ಕೂ ಪ್ರಯೋಜನ ಇಲ್ಲ. ಯೇಸು ಸ್ವಾಮಿಯನ್ನ ಒಂದು ವೇಳೆ ಇಲ್ಲಿವರೆಗೂ ನೀನು ಸರಿಯಾಗಿ ಗುರುತಿಸಿಲ್ವೇನೋ, ಇವತ್ತಿನ ದಿನ, ಈ ಕ್ರಿಸ್ಮಸ್ ದಿನ ಆತನನ್ನ ಗುರುತಿಸಬೇಕು. ಛತ್ರದ ಯಜಮಾನ ಗುರುತಿಡಿಯಲಿಲ್ಲ. ಛತ್ರದ ಯಜಮಾನ ನಿರ್ಲಕ್ಷ್ಯ ಮಾಡಿದ, ಅಲಕ್ಷ್ಯ ಮಾಡಿದ. ಛತ್ರದ ಯಜಮಾನ ದೇವರನ್ನ ನೋಡ್ಲಿಲ್ಲ. ಆತನಿಗೆ ಹಣ, ಆತನಿಗೆ ಐಶ್ವರ್ಯ, ಆತನಿಗೆ ಧನಿಕರು, ಆತನಿಗೆ ಶ್ರೀಮಂತರೇ ಬೇಕಾದ್ರೆ ಹೊರತಾಗಿ ದೇವರಿಗೆ ಬಡವರನ್ನ ನೋಡುವಂತ ಸ್ವಭಾವ ಆತನಿಗೆ ಇಲ್ಲವೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಈ ಸಾರಿ ಮೊನ್ನೆ ಮಾನಿಗೆ ಹೋಗಿದೀವಿ ನಾವು. ಒಬ್ಬ ಅಜ್ಜಿ ಜ್ಞಾನಮ್ಮ ಅಂತೇಳಿ ಬಹಳ ಗುಡ್ಡದ ಮೇಲೆ ಹಾಕಿದ ಸ್ಥಳ ಅಲ್ಲದು. ನೀರ್ ಬಂದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ. ಆ ಗುಡ್ಡದ ಹತ್ರ ಮುದಿಯಾಕಿ ಶೆಡ್ ಹಾಕಿಣ್ಣದಾಳ. ಬಹಳ ಚಿಕ್ಕದಾದಂತ ಒಂದು ಶೆಡ್. ಆ ಶೆಡ್ ಹಂಗ ಮ್ಯಾಗ ನಾವು ಹಿಂಗ ನಿಂತ್ರು ಕೂಡ ಟಚ್ ಆಗತ್ತೆ, ಇಲ್ಲಿ ಟಚ್ ಆಗತ್ತ. ಅರ್ಸಲ್ ಹೋಗಿ ಕುಂತ್ಕೊಂಡು ಅಲ್ಲೇ ನಾವು ಎಲ್ ಮಾಡಿದ್ದು ಕ್ಯಾರಲ್ಸ್ ಮಾಡಿದ್ದು. ಅಲ್ಲೆಲ್ಲ ಆಗ ನೆನಪೈತ್ರಿ, ಕುಂತ್ಕೊಂಡೆ ಕ್ಯಾರಲ್ಸ್ ಮಾಡಿದ್ದು. ಆ ಯಮ್ಮ ಒಂದ್ಸಾರಿ ಹೇಳಿದ್ದ ನಮ್ಮ ಮಾತು ಏನಂದ್ರೆ, ನಮ್ಮ ಮನೆಗೆ ಅಯ್ಯರು ಬರಲ್ರಿ, ನಮಗೆ ದೀಕ್ಷೆ ಕೊಟ್ಟಂತ ಗುರುಗಳು ನಮ್ಮ ಮನೆಗೆ
ಬರಲ್ರಿ ನಮ್ಮ ಮನೆಗೆ ಅವ್ರು ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ನಾವು ಐಶ್ವರ್ಯವಂತರಲ್ರಿ, ಶ್ರೀಮಂತರು ಅಲ್ರಿ ಅಂತೇಳಿ. ಅಲ್ಲಲ್ರಿಯ ಇನ್ನೊಬ್ರ ಕಡೆಯಿಂದನೂ ಕೂಡ ನಾನು ಕೇಳಲ್ಪಟ್ಟೆ, ಅಲ್ಲೇ ನಿರ್ಮಾಣಿಯವರೇ, ಇಲ್ಲ ರೀ ಅವರೆಲ್ಲ ನಮ್ಮ ಹತ್ರ ಬರಲ್ರಿ, ಅವರೆಲ್ಲ ಬಾಳ ಇದು ಮಾಡ್ತಾರ್ರಿ, ಅದು ರೀ ಇದು ರೀ ಅಂತೇಳಿ ಅವರು ಹೇಳಿದ್ರು. ಅಲ್ಲಲ್ರಿಯ ನನಗೆ ನಾನು ಕಾಣಿಕೆ 10,000 ಇಟ್ರು, 100 ರೂಪಾಯಿ ಇಟ್ರು, 1 ರೂಪಾಯಿ ಇಟ್ರು, ಎಷ್ಟಿಟ್ರು ಕೂಡ ಮಾಡಂತ ಪ್ರಾರ್ಥನೆ ಒಂದೇ. ಆ ರೊಕ್ಕ ನನಗೆ ಬೇಕಾಗಿರೋದು ಏನ್ ಬೇಕು? ಒಬ್ಬ ವ್ಯಕ್ತಿಯ ಆತ್ಮ. ಆ ಆತ್ಮ ಏನಾಗಬಾರ್ದು? ನಾಶವಾಗಿ ಹೋಗಬಾರ್ದು. ಅಲ್ವಿಯ ಎಲ್ಲರನ್ನ ಸರಿ ಸಮಾನವಾಗಿ ನೋಡಿದಾಗ ಅಲ್ವಿಯ ಅಲ್ಲಿ ಏನಿರುತ್ತೆ? ದೇವರೊಂದು ಪ್ರಸನ್ನತೆ ಇರುತ್ತೆ ಪ್ರಿಯರೇ. ಅದ್ರ ಸ್ವಲ್ಪ ದೇವ್ರು ಹೇಳ್ತಾನೆ, ಪಕ್ಷಪಾತ ಮಾಡುವಂತವ್ರು ದೇವರ ಮಕ್ಕಳು ಅಲ್ವೇ ಅಲ್ಲ. ಅಲ್ಲಲ್ವಿಯ ಯಾಕೋಬನ ಪತ್ರಿಕೆಯಲ್ಲಿ ಇನ್ನು ಕೆಲವೊಬ್ರು ಬಹಳ ಶ್ರೀಮಂತರಿದ್ರು ಮುಂದಕ್ಕೆ ಅನಿಸೋದು ಇನ್ನು ಆ ಒಂದು ಸ್ಥಿತಿಯಲ್ಲಿ ಇದಾವೆ ಪ್ರಿಯರೇ. ಆದ್ರೆ ದೇವರೇ ಪರಿಸ್ಥಿತಿ ಯಾರಿಗೂ ಕೂಡ ಏನ್ ಮಾಡ್ಬೇಡ್ರಿ, ಪಕ್ಷಪಾತವನ್ನ ಮಾಡುವಂತವ್ರು ಹಾಕ್ಬೇಡ್ರಿ ಅಂತ ಹೇಳಿ. ಜ್ಞಾನ ಮುದೇಕ್ ಆ ಮುದೇಕ್ ಮನೆಗೆ ಹೋದಾಗ ಕ್ಯಾರಲ್ಸ್ ಮಾಡಿದಾಗ ಪ್ರಿಯರೇ ಎಷ್ಟು ಸಂತೋಷ ಪಟ್ಟಾಳ ಅಂದ್ರೆ ಹೇಳ್ಬಾರ್ದ. ಅಲ್ಲಲ್ವಿಯ ಅಯ್ಯರ್ ನಮ್ಮ ಮನೆಗೆ ಬಂದಾರ, ಅಯ್ಯರ್ ನಮ್ಮ ಮನೆಗೆ ಬಂದಾರ ಅಂತೇಳಿ ಬಹಳ ಹಿರಿ ಹಿಗ್ಗಿ ಬಿಟ್ಟಾರೆ. ಅಲ್ಲಲ್ವಿಯ ಪ್ರೇಸ್ತಳ ಕುಂತ್ಕೊಂಡು ಕ್ಯಾರಲ್ಸ್ ಮಾಡಿದ್ರು. ಅದ್ಭುತವಾಗಿ ದೇವರು ಒಂದು ವಾಗ್ದಾನ ಕೊಟ್ರು. ಏನಂತ ಹೇಳಿ ಅಂದ್ರೆ, ಮನೆಯನ್ನ ನೀನು ಕಟ್ಟಿಕೊಳ್ತೀಯಾ ಅಂತೇಳಿ. ಒಂಬತ್ತು ಕಕ್ಕರಿ ಆ ಒಂದು ವಾಗ್ದಾನ ನೋಡಿ ಅಪ್ಪ ದೇವ್ರಿಗೆ ಇವ್ರ ಕೊರತೆ ಹೆಂಗ್ ಗೊತ್ತಾಯ್ತಪ್ಪ ಅಂತೇಳಿ ಅನ್ಕೊಂಡಿರ್ಬೋದು. ಅಲ್ಲಲ್ವಿಯ ನನಗೆ ಒಂದೊಂದ್ಸರಿ ಅನ್ಸುತ್ತಾ, ಬೇಸ್ ಚೆನ್ನಾಗಿ ಗೊತ್ತಿರೋ ವಾಗ್ದಾನಗಳ ಇಟ್ಕೊಂಡು ಇವ್ರಿಗೆ ಇಂಥದಂತೇಳಿ ಕೊಟ್ರೆ ಚೆನ್ನಾಗಿರುತ್ತಲ್ಲ, ಅವ್ರನ್ನ ಮೆಚ್ಚಿಗೆ ಅಂತಾರಲ್ಲ ಅಂತೇಳಿ. ಅಲ್ಲಲ್ವಿಯ ಅಂದು ಅದ್ರಂಗ ಯಾವತ್ತೂ ನಾ ಮಾಡಲ್ಲ. ಅಲ್ಲಲ್ವಿಯ ಅದ್ರಂಗ ಮಾಡಿದ್ರಪ್ಪ ಅಂದ್ರೆ ಅದ ನಂದು ಜ್ಞಾನ ಆಗುತ್ತೆ ಹೊರತಾಗಿ ದೇವರ ನಡೆಸುವಿಕೆ ಆಗಲ್ಲ. ಅದ್ರ ಸಲುವಾಗಿ ಅದ್ರ ಒಳಗಡೆ ಇಟ್ಟ ಮೇಲೆ ದೇವ್ರು ಯಾವ್ದು ಪ್ರೇರೇಪಣೆ ಮಾಡ್ತಾನೋ ಅದನ್ನೇ ತೆಗೆದು ಕೊಟ್ಟಾಗ ಕರೆಕ್ಟ್ ಆಗಿ ಯಾವ ಕುಟುಂಬಕ್ಕೆ ಯಾವ್ದು ಬೇಕೋ ದೇವ್ರು ಅದನ್ನೇ ಅನುಗ್ರಹ ಮಾಡ್ತಾನೆ. ಅಲ್ಲಲ್ವಿಯ ಅಲ್ಲಲ್ವಿಯ ನನಗ್ ಗೊತ್ತಿಲ್ಲ, ಬೆಳಗೂರ್ಕಿಗೆ ಹೋದ್ವಿ ಕ್ಯಾರಲ್ಸ್ಗೆ. ಅಲ್ಲಿ ನಮ್ ಕಕ್ಕ ವಾಗ್ದಾನ ಕೊಟ್ರಿ ಏನ್ ಬಂದದ್ರಿ, ನಿನ್ನ ಸಹೋದರನಿಗೆ ಮೋಸ ಮಾಡಬೇಡ ಅಂತ. ಅಲ್ಲಲ್ವಿಯ ಪ್ರಯತ್ನ ನನಗೆ ಅನಿಸ್ತು ಏನಪ್ಪಾ ಇದು ಆಜ್ಞೆ ಅಂತೇಳಿ. ಅಲ್ಲಿ ಅವಾಗ ನೆನಪಾಯ್ತು, ಫ್ಲಾಶ್ ಹೊಡಿತು ಏನಂತೇಳಿ, ಹೊಲದ ಸಂಬಂಧದಲ್ಲಿ ಹೌದ ಕಿರಿಕಿರಿ ಆದ. ಅಲ್ಲಲ್ವಿಯ ಅದ್ರ ಸಲುವಾಗಿ ನೀನ್ ಅದ್ರಂಗ್ ಮಾಡ್ಲಾರ್ದೆ ಸರಿಯಾಗಿರ್ಬೇಕು ಅಂತೇಳಿ ದೇವ್ರು ಒಂದು ಆಶೀರ್ವಾದ ಕೊಟ್ರು ಪ್ರಿಯರೇ. ಅಲ್ಲಲ್ವಿಯ ಅದ್ರ ಸಲುವಾಗಿ ಪ್ರಿಯರೇ ದೇವ್ರು ನನಗ್ ಗೊತ್ತಿಲ್ಲ ಅವ್ರು ಯಾವ ಸ್ಥಿತಿಯಲ್ಲಿ ಅದ್ರು ಹೆಂಗದ್ರು ಅಂತೇಳಿ, ಆದ್ರೆ ಹೋದಾಗ ಏನ್ ಮಾಡ್ತಾ ಇದಾರೆ ದೇವ್ರು ಅವರಿಗೆ ಅವಶ್ಯಕವಾಗಿರ್ತಕ್ಕಂಥ ಒಂದು ಆಜ್ಞೆ ಆಶೀರ್ವಾದವನ್ನು ಏನ್ ಮಾಡ್ತಾ ಇದಾರೆ, ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಕೇಳಿಕೊಳ್ಳುವಂಥದ್ದು ಇಷ್ಟೇ, ಛತ್ರದ ಯಜಮಾನ ಯೇಸು ಸ್ವಾಮಿಯನ್ನ ಮಿಸ್ ಆಗೋದಕ್ಕೆ ಕಾರಣ ಏನಂದ್ರೆ ಆತನು ಗುರುತು ಹಿಡಿಯಲಿಲ್ಲ, ಆತನು ಯೇಸುವನ್ನ ನಿರ್ಲಕ್ಷ್ಯ ಮಾಡಿದ, ಆತನು ಪಕ್ಷಪಾತ ಮಾಡಿದ. ಶ್ರೀಮಂತರಿಗೆ ಮಾತ್ರ ಏನ್ ಮಾಡಿದ ಪ್ರಿಯರೇ, ಆ ಒಂದು ಛತ್ರದಲ್ಲಿ ಸ್ಥಳ ಕೊಟ್ಟ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಪ್ರಿಯರೇ ಇವತ್ತು ನಿನ್ನ ಸ್ಥಿತಿ ಹೆಂಗಿದೆ? ನೀನ್ ಅನ್ಕೊಳ್ತಾ ಇದೆಯೇನೋ ಯೇಸು ಸ್ವಾಮಿ ವಿಗ್ರಹ ಮಾಡ್ಕೊಂಡ್ಬಿಟ್ಟಿನಿ, ಅದಕ್ಕೆ ಅನ್ಸತ್ ನಾನು ಮೊನ್ನೆ ದೊಡ್ಡದಾಗಿ ದೇವ್ರ ಆಲೋಚನೆ ಕೊಟ್ರು. ಯೇಸು ಯಾವ ಮನೆಯಲ್ಲಿ ಹುಟ್ಟಿದ? ಬಡಗಿಯ ಮನೆಯಲ್ಲಿ ಹುಟ್ಟಿದ. ಯಾವ ಮನೆಯಲ್ಲಿ ಹುಟ್ಟಿದ ಯೇಸು ಸ್ವಾಮಿ? ಒಬ್ಬ ಬಡಿಗರ ಮನೆಯಲ್ಲಿ ಹುಟ್ಟಿದ. ಬಡಿಗರ ಕೆಲಸ ಏನೋ ಆಕಾರವನ್ನ ಕೊಡುವಂತದ್ದು. ಅವತ್ತಿನ ದಿನಗಳಲ್ಲಿ ಮಂಚ ಮಾಡ್ಕೊಂತಿದ್ರು, ಇನ್ನೊಂದು ಮುನ್ನೊಂದು ಎಲ್ಲ ಕುಂಟೆ ರೆಂಟೆಗಳು ಎಲ್ಲ ಮಾಡ್ಕೊಂತಿದ್ರು. ಆದ್ರೆ ಯೋಸೇಫನಾದರೂ ಆ ರೀತಿ ವಿಗ್ರಹಗಳನ್ನ ಮಾಡಿದಂತ ವ್ಯಕ್ತಿ ಅಲ್ಲ. ಅಲ್ಲಲ್ವಿಯ ಆದ್ರೆ ದೇವರು ಆ ಯೋಸೇಫನ ಮೂಲಕವಾಗಿ ನಮಗೆ ಕೊಡುವಂತ ಒಂದು ಎಚ್ಚರಿಕೆ ಏನಂದ್ರೆ ಆ ಬಡಿಗನ ಒಂದು ಜೀವಿತದಲ್ಲಿ ಆ ಕುಟುಂಬದಲ್ಲಿ ದೇವರು ಇಳಿದು ಬರೋದಕ್ಕಾಗಿ ಮೇನ್ ಕಾರಣ ಏನಂದ್ರೆ, ನನಗೆ ಆತ್ಮನ ತಿಳಿಸಿದ್ದು ಏನಂದ್ರೆ, ನಾನು ಬಡಿಗನು ಕೆತ್ತಿದಂತ ಗೊಂಬೆಯಲ್ಲಿ ನಾನು ಇರಲ್ಲ, ನನ್ನ ಯಾರು ಕೆತ್ತಕ್ಕ ಆಗಲ್ಲ, ನನ್ನ ರೂಪವನ್ನು ಯಾರಿಗೂ ಮಾಡಕ್ಕ ಆಗಲ್ಲ. ಅದ್ರ ಸಲುವಾಗಿ ಆತನ ಹೇಳ್ತಾ ಇದ್ದಾನೆ 3ನೇ ಅಧ್ಯಾಯ 16ನೇ ವಚನದಲ್ಲಿ 1ನೇ ಕೊರಿಂಥ ಪತ್ರಿಕೆಯಲ್ಲಿ, ದೇವರು ಎಲ್ಲಿ ವಾಸ ಮಾಡ್ತಾನೆ? ದೇವರು ನಿನ್ನ ಹೃದಯದಲ್ಲಿ. ಎಲ್ಲಿ ವಾಸ ಮಾಡ್ತಾನೆ? ನಿನ್ನ ಹೃದಯದಲ್ಲಿ. ಅದಕ್ಕೋಸ್ಕರವಾಗಿ ಪ್ರಿಯರೇ ಸ್ವಾಮಿ ಇನ್ನು ತಡ್ತಾ ಇದ್ದಾನೆ, ಅನೇಕರಿಗೆ ತಟ್ಟಕತ್ತಾನ. ನೀವು ದ್ವಾರವನ್ನು ಓಪನ್ ಮಾಡಿದ್ರೆ ಆತನು ಒಳಗಡೆ ಬಂದ್ರೆ ಅದೇ ನಿಜವಾದಂತ ಒಂದು ಕ್ರಿಸ್ಮಸ್. ನೀವು ಓಪನ್ ಮಾಡಲಾರ್ದೆ ಆತನ ಹೊರಗಿಟ್ಟು ಎಲ್ಲ ನೋಡ್ಕೊಂಡ್ರೆ ಅದು ನಿಜವಾದ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಪ್ರಿಯರೇ ಕ್ರಿಸ್ಮಸ್ ಅಂದ್ರೆ ಕೇವಲ ಒಂದು ಊರಿಗೆ, ಒಂದು ಕೇರಿಗೆ, ಒಂದು ಮನೆಗೆ, ಒಂದು ಕ್ಯಾಂಪ್ಗೆ, ಒಂದು ಹಳ್ಳಿಗೆ, ಒಂದು ಸಿಟಿಗೆ, ಒಂದು ಪಟ್ಟಣಕ್ಕೆ ಸೀಮಿತವಾಗಿರುವಂತ ಹಬ್ಬ ಅಲ್ಲ. ಕ್ರಿಸ್ಮಸ್ ಅಂದ್ರೆ ಪರಲೋಕ, ಭೂಲೋಕ ಮತ್ತು ಇನ್ನು ಇರುವಂತ ಎಲ್ಲ ಲೋಕಗಳು, ನಮಗೆ ಗೋಚರಿಸಲಾಗದಂತ ಲೋಕಗಳಿದಾವಲ್ಲ,
ಮತ್ತೆ ಪ್ರಾಣಿ ಪಕ್ಷಿ ಇನ್ನೊಂದು ಮುನ್ನೊಂದು ಎಲ್ಲವೂ ಸಂತೋಷ ಪಟ್ಟು ಹಬ್ಬ ಮಾಡಿದಂತ ದಿನ ಒಂದೇ ಒಂದು ದಿನ. ಅದು ಯಾವ ದಿನ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅವತರಿಸಿ ಬಂದಂತ ದಿನ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಹೇಳ್ತಾ ಇದ್ದಾರೆ ದೇವದೂತರು, ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಅದ್ರ ಸಲುವಾಗಿ ಪ್ರಿಯರೇ, ಆವತ್ತಿನ ದಿನ ದೇವದೂತರ ಗುಂಪು ಎಲ್ಲಿ ಕಾಣಿಸ್ಕೊಳ್ತು? ಮೇಘದಲ್ಲಿ ಕಾಣಿಸಿಕೊಳ್ತು. ದೇವದೂತರು ಆಡಿ ಹೊಗಳಿ ಕೊಂಡಾಡಿದರು. ಅದರ ಸಲುವಾಗಿ ಆವತ್ತಿನ ದಿನ ಛತ್ರದ ಯಜಮಾನ ಸ್ಥಳ ಕೊಡಲಿಲ್ಲ. ಆದರೆ ಅವುಗಳಿಗೆ ಆ ಎತ್ತುಗಳು, ದನಗಳು, ಅಲ್ಲಿರ್ತಕ್ಕಂಥ ಪ್ರಾಣಿಗಳು ತಮ್ಮ ಗಂಗಾಳವನ್ನೇ ದೇವರಿಗೋಸ್ಕರವಾಗಿ ಬಿಟ್ಟುಕೊಟ್ರು, ಗೋದಲಿಯನ್ನೇ ಬಿಟ್ಟುಕೊಟ್ರು. ಹಲ್ಲೆಲೂಯಾ. ಯಾವುದನ್ನು ಬಿಟ್ಟುಕೊಟ್ರು? ದನಗಳು ಯಾವುಗಳನ್ನು ಬಿಟ್ಟುಕೊಟ್ವು? ಗಂಗಾಳ, ಊಟದ ತಟ್ಟೆ. ಯಾವುದು? ಯಾವುದಕ್ಕೆ? ದನಗಳಿಗೆ ಊಟದ ತಟ್ಟೆ ಯಾವುದು? ಗೋದಲಿ. ಆ ಗೋದಲಿಯನ್ನೇ ಬಿಟ್ಟುಕೊಟ್ಟು. ಹಲ್ಲೆಲೂಯಾ. ಅವುಗಳಿಗೆ ಸಂತೋಷ ಆಗ್ಯದ. ನಮಗೊಂದು ಒಪ್ಪತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ದೇವಾದಿ ದೇವರು ಬಂದ ನಮ್ಮ ಹೊಟ್ಟೆ ತುಂಬಿ ಅಂತೇಳಿ ಗಂಗಾಳವನ್ನು ಏನ್ ಮಾಡಿದವು? ಬಿಟ್ಟುಕೊಟ್ಟು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಇವತ್ತಿನ ದಿನ ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳುತ್ತ ಏನಂತ ಹೇಳಿ, ಕತ್ತೆಗೆ ಯಜಮಾನ, ಎತ್ತಿಗೆ ಆ ಒಂದು ಗೋದಲಿ ಕೊಠಡಿಯ ಸ್ಥಳ ಎಲ್ಲ ಗೊತ್ತು. ಆದ್ರೆ ಮನುಷ್ಯರಿಗೆ ಏನ್ ಗೊತ್ತಿಲ್ಲ? ಬುದ್ಧಿ ಅನ್ನುವಂಥದ್ದು ಗೊತ್ತೇ ಇಲ್ಲ. ಬುದ್ಧಿಯನ್ನು ಕೊಡುವಂತ ದೇವ್ರು ಯಾರೆಂಬುದು ಗೊತ್ತೇ ಇಲ್ಲ. ಲೋಕದ ರಕ್ಷಕನ ಯಾರೆಂಬುದಾಗಿ ಗೊತ್ತೇ ಇಲ್ಲ. ಅದ್ರ ಸಲುವಾಗಿ ಇವತ್ತಾದ್ರೂ ನೀವೇನ್ ಮಾಡ್ಬೇಕು? ಪರಿಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಹೊರಟು ಬಂದಂದ್ರೆ, ನಾವ್ಯಾರು ನಾಶವಾಗಿ ನರಕಕ್ಕೆ ನಾವ್ಯಾರು ಹೋಗಬಾರದು. ಅದರ ಸಲುವಾಗಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದೇ ಒಂದು ಮಾತು ಇರುತ್ತೆ. ಆ ಮಾತಿನಲ್ಲಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಸತ್ಯ ಅಡಕವಾಗಿದೆ ಅಂದ್ರೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ, ನಂಬಿದವನು ಒಬ್ಬನು ನಾಶ ಆಗಲ್ಲ. ಹಲ್ಲೆಲೂಯಾ. ಅದು ಏನು ಕೊಡ್ಬೇಕ ದೇವ್ರು ಇಲ್ಲೇ ಕೊಡ್ತಾನ ಅನ್ಸುತ್ತೆ. ಇಲ್ಲಾಂದ್ರೆ ಆ ವಾಕ್ಯದಾಗ ಹಂಗ ಯಾಕೆ ಬರೆಯಲ್ಪಡ್ಬೇಕಾಗಿತ್ತು? ಹಲ್ಲೆಲೂಯಾ. ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು. ನಂಬಿದಂತವರಿಗೆ ಸ್ವರ್ಗ. ಯಾರನ್ನ? ಯೇಸು ಕ್ರಿಸ್ತನನ್ನ. ಹಲ್ಲೆಲೂಯಾ. ಪರಿಪೂರ್ಣವಾಗಿ ಆತನನ್ನ ತಿಳಿದುಕೊಂಡಂತವರಿಗೆ ಬಹುಮಾನಗಳು. ಆತನಿಗೋಸ್ಕರವಾಗಿ ಇಲ್ಲಿ ಅನೇಕವಾದಂತ ತ್ಯಾಗಗಳನ್ನ ಮಾಡಿದಂತವರಿಗೆ ಬಂಗಾರದ ಕಿರೀಟದ ಮುತ್ತುಗಳನ್ನ ದೇವರು ಏನ್ ಮಾಡ್ತಾ ಇದ್ದಾನೆ? ಕೊಡ್ಲಿಕ್ಕಿದ್ದಾನೆ. ಅದರ ಸಲುವಾಗಿ 5 ರೀತಿಯ ಬಹುಮಾನಗಳು ಎಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ಅದರ ಕುರಿತಾಗಿ ನಾವು ವಾಕ್ಯವನ್ನ ಹೇಳುವಂತವರಾಗೋಣ. ಇವತ್ತಿನ ದಿನ ಒಂದೇ ಒಂದು ಛತ್ರದ ಯಜಮಾನ ಸ್ಥಳವನ್ನ ಏನ್ ಮಾಡ್ಲಿಲ್ಲ? ಕೊಡ್ಲಿಲ್ಲ. ನೀನು ಕೂಡ ಯೇಸು ಸ್ವಾಮಿಗೆ ಸ್ಥಳ ಕೊಡ್ತಾ ಇಲ್ವೇನು? ನಿನ್ನ ಮನೆಯಲ್ಲಿ, ನಿನ್ನ ಮನದಲ್ಲಿ. ಅದಕ್ಕೋಸ್ಕರವಾಗಿ ಇವತ್ತಿನ ಕ್ರಿಸ್ಮಸ್ ನೀನು ನಿನ್ನ ಮನೆಯಲ್ಲಿ, ನಿನ್ನ ಮನದಲ್ಲಿ ಯೇಸು ಕ್ರಿಸ್ತನಿಗೆ ಮಾತ್ರ ಜಾಗ ಕೊಟ್ಟಾಗ ನೀನು ಅತ್ಯಂತ ಅದ್ಭುತಗಳನ್ನ 2019ನೇ ವರ್ಷದಲ್ಲಿ ಕಾಣ್ಲಿಕ್ಕಿದ್ದೀಯಾ. ಆಮೆನ್. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಹಲ್ಲೆಲೂಯಾ.